ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ತರಗತಿಯನ್ನ ಶುರು ಮಾಡೋಣ. 15ನೇ ಶ್ಲೋಕ. ತನುಚ್ಛಾಯಾಭಿಸ್ತೆ ತರುಣ ತರಣಿ ಶ್ರೀ ಸರಣಿಭಿಃ. ಆ ಒಂದು ಶ್ಲೋಕದ ಒಳಾರ್ಥ ಏನ್ ಹಾಗಾದ್ರೆ ನೋಡಿ, ಅಪ್ಸರೆಯರನ್ನ ಆಕರ್ಷಿಸ್ತಕ್ಕಂತ ದೇವಿ ಸೌಂದರ್ಯದ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಖುದ್ದು ಅಪ್ಸರೆಯರೇ ನಾಚುವಂತಹ ಸೌಂದರ್ಯವನ್ನ ಜಗನ್ಮಾತೆ ಅದು ಬಂದಿದೆ. ಹೇಗೆ ಆ ಸೌಂದರ್ಯದ ಪ್ರಭಾವ ಎಂತದ್ದು ಅದನ್ನ ನಾವು ತಿಳ್ಕೊಳ್ಳೋಣ. ತನುಚ್ಛಾಯಾಭಿಸ್ತೆ ತರುಣ ತರಣಿ ಶ್ರೀ ಸರಣಿಭಿ. ನಾವು ನಿನ್ನೆ ನೋಡಿದ್ವಿ, ಬಾಲಸೂರ್ಯನ ಕಾಂತಿಯಂತೆ ತಾಯಿ ಕಾಂತಿ ಪುಂಜುತ್ತರ ಯಾವಾಗ್ಲೂ ತಾಯಿಯ ಶರೀರದಿಂದ ಒಂದು ಕಾಂತಿ ಹೊರಹೊಮ್ತಾ ಇರುತ್ತೆ. ನೀವು ನೋಡಿ ದೇವಸ್ಥಾನಗಳಲ್ಲಿ ಗಮನಿಸಿ, ಮುಖ್ಯವಾಗಿ ಅಮ್ಮನವ್ರ ದೇವಸ್ಥಾನ, ಅಲ್ಲಿ ನಿತ್ಯ ಷೋಡಶೋಪಚಾರ ಪೂಜೆ ಆಗ್ಬೇಕು, ಹಾಗೂ ಅಲ್ಲೊಂದು ದೇವಿಯ ಆವಾಸ ಸ್ಥಾನ ಇರಬೇಕು. ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಕೆಲವೊಂದ್ ಕಡೆ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಪೂಜೆ ಆದ್ರೆ ಅದು ಸ್ತಬ್ಧವಾಗಿರುತ್ತೆ ಆ ದೇವರು. ಅಂದ್ರೆ ಆ ಒಂದು ದಿನದಲ್ಲಿ ಮಾತ್ರ ಅದಿರುತ್ತೆ. ಸೊ ಹಾಗಾಗಿ ನಿತ್ಯವಾಗಿ ಪೂಜೆಯನ್ನ ಆಗ್ತಾ, ಯಾವುದೇ ವಿಗ್ರಹಕ್ಕಾದ್ರೂ ಸರಿನೇ, ಅಭಿಷೇಕ ಯಾಕೆ ಮಾಡ್ಬೇಕು, ದೇವ್ರೇನ್ ಕೇಳಿತ್ತ ಅಭಿಷೇಕ ಮಾಡು ಅಂತೆಲ್ಲ ಮಾತಾಡ್ತಾರೆ. ಆದ್ರೆ ನೋಡಿ, ಒಂದು ವಿಗ್ರಹಕ್ಕೆ ಜೀವ ತುಂಬಾದ್ಮೇಲೆ, ಪ್ರಾಣ ಪ್ರತಿಷ್ಠಾಪನೆಯಲ್ಲ ಆದ್ಮೇಲೆ, ಅದ್ 50 ವರ್ಷ, 100 ವರ್ಷ, 200 ವರ್ಷ, ಅದಕ್ಕೆ ವ್ಯಾಲಿಡಿಟಿನೇ ಇಲ್ಲ. ಎಷ್ಟೇ 1000 ವರ್ಷ ಆದ್ರೂ ಕೂಡ ಅದು ಹಾಗೆ ಇರುತ್ತೆ. ಇವತ್ ಕೇದಾರಕ್ಕೆ ಹೋಗ್ತೀರಾ, ಕಾಶಿಗೆ ಹೋಗ್ತೀರಾ, ಅಲ್ಲೆಲ್ಲ ಹೋಗಿ ನೀವು 100 ವರ್ಷ, 200 ವರ್ಷ ಆಗೋಯ್ತು, ಆದ್ರೂ ಯಾಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ? ಅದ್ ಇವತ್ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಯಾವತ್ತೋ ಪ್ರತಿಷ್ಠಾಪನೆ ಮಾಡಿದ್ದು. ಬಟ್ ಈಗ್ಲೂ ಕೂಡ ನಾವು ಅದನ್ನ ಆರಾಧಿಸ್ತಾ ಇದ್ದೀವಿ ಅಂದ್ರೆ ಅದ್ರ ಶಕ್ತಿ ಇದೆ. ಈ ಜಗತ್ತಲ್ಲಿ ಪ್ರಳಯ ಆದ್ರೂ ಏನೇ ಆದ್ರೂ ಕೂಡ ಶಕ್ತಿ ತುಂಬಿಕೊಂಡಿರ್ತಕ್ಕಂಥದ್ದು ಅಂದ್ರೆ ವಿಗ್ರಹಗಳು. ಅದು ಯಾವುದೇ ದೇವರ ವಿಗ್ರಹ ಆಗಿರ್ಬೋದು, ಆ ದೇವರು ಈ ದೇವರು ಅಂತೆಲ್ಲ ಏನಿಲ್ಲ. ಆ ವಿಗ್ರಹದಲ್ಲೂ ಕೂಡ ಹಲವಾರು ರೀತಿಯ ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಹೋಗಿ ಅಲ್ಲಿ ದೇವ್ರು ನೋಡ್ತಿದ್ದಾಗೆ ನಿಮ್ ಮೈ ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ, ರೋಮಗಳೆಲ್ಲ ನಿಂತ್ಕೊಳುತ್ತೆ, ಗೂಸ್ ಪಂಪ್ಸ್ ಅಂತ ಕರೀತೀರ. ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಹೋಗ್ತೀರಾ, ಚೆನ್ನಾಗೇ ಹೋಗಿರ್ತೀರಾ, ಬಟ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಹೋಗ್ತೀರಾ, ಏನೋ ನಿಮ್ ಒಳಗಡೆ ಒಂದ್ ಎಕ್ಸ್ಟ್ರಾ ಎನರ್ಜಿ ಪಾಸ್ ಆದಂಗ್ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದ್ ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಹೋಗ್ತೀರಾ, ಒಂಥರ ನಿಮ್ಗೆ ಸುಸ್ತಾಗ್ತಾ ಇರುತ್ತೆ. ಇದೆಲ್ಲ ಏನು ಹಾಗಾದ್ರೆ? ನಮ್ಗಿರ್ತಕ್ಕಂತ ಮೂಢನಂಬಿಕೆನ, ಅಥವಾ ಆ ವಿಗ್ರಹ ಅಥವಾ ಕ್ಷೇತ್ರಗಿರ್ತಕ್ಕಂಥ ಮಹಿಮೆನ ಅನ್ನೋದು ನಾವು ನೋಡೋದಾದ್ರೆ, ಆ ವಿಗ್ರಹದಲ್ಲಿ ಇರ್ತಕ್ಕಂಥ ಕಾಂತಿಯಿಂದ, ಅದು ಸೂರ್ಯಕಾಂತಿ ಆಗಿರ್ಬೋದು, ಚಂದ್ರಕಾಂತಿ ಆಗಿರ್ಬೋದು, ಪ್ರಭೆ ಒಂದೊಂದು ವಿಗ್ರಹದಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಅದು ದೇವ್ರಿಗೂ ಕೂಡ ಸಂಬಂಧಪಟ್ಟಿರುತ್ತೆ. ಈಗ ಸೌಮ್ಯ ಸ್ವರೂಪದ ದೇವರಾದ್ರೆ ಒಳಗಡೆ ಹೋಗಿದ ತಕ್ಷಣ ಶಾಂತಿ ಕೊಡುತ್ತೆ. ಅಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ಈಗ ಮನ್ಸಿಗೆ ಸಮಾಧಾನ ಆಯ್ತು, ತುಂಬಾ ನೋವು, ಏನೋ ತುಂಬಾ ದುಃಖ ಆಗ್ಬಿಟ್ಟು ಇವತ್ತು, ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನ್ಸಿಗೆ ಸಮಾಧಾನ ಸಿಕ್ತು. ಇನ್ನೊಂದು ಉಗ್ರವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಬಂದಾಗ ಬೆವರೋದು, ಭಯ ಆಗೋದು, ಅಥವಾ ಸುಸ್ತಾಗೋದು, ಆ ರೋಮಗಳು ಎದ್ದಿಲ್ಲದು, ಈ ರೀತಿಯಾದಂತಹ ಅನುಭವ ಆಗ್ತಾ ಇರುತ್ತೆ. ನಾನು ಯಾಕಿದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವಿಗ್ರಹಕ್ಕೆ ಯಾಕೆ ನಾವು ನಿತ್ಯ ಅನುಷ್ಠಾನವನ್ನ ಮಾಡ್ತಾ ಪೂಜಾ ಕೈಂಕರ್ಯಗಳನ್ನ ಮಾಡ್ಬೇಕು ಅಂದ್ರೆ, ಮಾಡ್ತಾ 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 ಅದ್ರ ಶಕ್ತಿ ಪ್ರಭೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ದರ್ಶನ ಮಾಡಕ್ಕೆ ಹೋಗ್ತೀವಲ್ಲ, ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಮನಸ್ಸೇ ದೇವಾಲಯ, ಮನೆಯೇ ದೇವಾಲಯ ಅನ್ಕೊಂಡು ಇದ್ಬಿಡ್ಬೋದು. ಆದ್ರೆ ಯಾಕೆ ಅಷ್ಟು ಕಷ್ಟಪಟ್ಟು ಹೋಗ್ತೀವಿ ಅಂದ್ರೆ, ಅಲ್ಲಿ ಆ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ನಮಗ್ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ, ಆ ವಿಗ್ರಹದಿಂದ ಒಂದು ರೀತಿಯ ಕಿರಣ ತನ್ನ 100 ಮೀಟರ್ ಅಥವಾ 200 ಮೀಟರ್ ಸುತ್ತ ಅದು ಪಸರಿಸ್ತಾ ಇರುತ್ತೆ.
ಆಗ ಅದರ ಸಮೀಪಕ್ಕೆ ಯಾವಾಗ ನಾವು ಮಾನವರು ಸಂಪರ್ಕಕ್ಕೆ ಹೋಗ್ತೀವಿ, ಆ ಎನರ್ಜಿ ನಮಗ್ ಪಾಸ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮೊಳಗಡೆ ಇರೋ ಏನೋ ಒಂದು ಪ್ರಶ್ನೆಗೆ ಉತ್ತರ ಸಿಗೋದಾಗಿರ್ಬೋದು, ಅಥವಾ ಕಷ್ಟ ಪರಿಹಾರಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಾರಣ ಆಗತ್ತೆ. ಸೈಂಟಿಫಿಕ್ ಆಗಿ ಮಾತಾಡ್ತಿದ್ದೀನಿ ನಾನು. ಹಾಗಾಗಿ ಒಂದು ವಿಗ್ರಹಕ್ಕೆ ನಿತ್ಯ ಪೂಜೆ ಆಗೋದು ತುಂಬಾ ಇಂಪಾರ್ಟೆಂಟ್. ಹೇಳ್ತಾ ಇರ್ತೀವಿ ಏನಂತ, ಕೈ ಕಾಲು ತೊಳ್ಕೊಂಡು ದೀಪ ಹಚ್ಚಿ, ಮನೆ ಹೆಣ್ಮಕ್ಳಿಗೆ ಹೇಳೋದು. ಗಂಡ್ಮಕ್ಳು ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ಇರ್ತಾರೆ. ಕೈ ಕಾಲು ತೊಳ್ಕೊಂಡಾದ್ರೂ ಒಂಚೂರು ದೀಪ ಹಚ್ಚರಮ್ಮ ಅನ್ನೋದು ದೇವಸ್ಥಾನದ ವಿಗ್ರಹದಷ್ಟು ಎನರ್ಜಿ ಫ್ಲೋ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮನೆ ಕೆಪಾಸಿಟಿ, ನಮ್ಮ ದೇವರ ಕೆಪಾಸಿಟಿ ಎಷ್ಟಿದೆ ಅಷ್ಟರ ಮಟ್ಟಿಗಾದ್ರೂ ಕೂಡ ಅಲ್ಲಿ ಎನರ್ಜಿ ಫ್ಲೋ ಆದ್ರೆ ಮನೆಗೆ ಶ್ರೇಯಸ್ಸಾಗತ್ತೆ. ಹಾಗಾಗಿ ಪ್ರತಿನಿತ್ಯ ದೀಪವನ್ನ ಹಚ್ಚೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕೈಕಾಲು ತೊಳ್ಕೊಂಡಾದ್ರೂ ಪರವಾಗಿಲ್ಲ, ಮಗು ಇರುತ್ತ ಮನೇಲಿ, ಮಗು ಕೈಲಾದ್ರೂ ಹಚ್ಸಿ ಅಂತ ನಾವು ಹೇಳ್ತಾ ಇರ್ತೀವಿ. ತಾಯಿ ತನ್ನ ಶರೀರದ ಕಾಂತಿ ಸೂಸ್ತಾ ಇರ್ತಾರೆ ಅಂತ ಶ್ಲೋಕದಲ್ಲಿ ಹೇಳ್ತಾರೆ. ಆ ಕಾಂತಿ ಎಂತದ್ದು ಅಂದ್ರೆ, ನಾನು ಹೇಳಿದ್ದೀನಿ, ತಾಯಿಯ ವಿರಾಟ ರೂಪವನ್ನ ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ, ಎಲ್ಲ ಭಯ ಬಿಟ್ಟು ಮಲ್ಕೋಬಿಡ್ತೀವಿ. ಹಾಗಾಗಿ ಯಾರೂ ತಾಯಿ ವಿರಾಟ ರೂಪವನ್ನ ಎಲ್ಲೂ ಮೆನ್ಷನ್ ಮಾಡಲ್ಲ. ಆ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೂ ಕೂಡ, ಆ ದುರ್ಗಾ ಸಪ್ತಶತಿ ಹೇಳ್ಬೇಕಾದ್ರೂ ಕೂಡ ಒಂದೊಂದೇ ಬಿಡಿಸಿ ಹೇಳ್ಕೊಂಡೆ ಹೋಗ್ತಿರುವಂತೂ ಅಷ್ಟನ್ನು ಹೇಳಕ್ ಸಾಧ್ಯ ಇಲ್ಲ. ಆ ಬಣ್ಣ ಭೂಮಿ ಆಕಾಶಗಳೆರಡನ್ನೂ ಕೂಡ ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಮಾಡುತ್ತೆ. ನಾನು ಹೇಳಿದೀನಿ, ಸಂಜೆ ಸೂರ್ಯ ಮುಳುಗುವ ಹೊತ್ತು ತುಂಬಾ ಇದು ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿರೋ ಪ್ರದೇಶ ಎಲ್ಲ ಆರೆಂಜ್ ಅಥವಾ ರೆಡ್ಡಿಶ್ ಆಗಿ ಕಾಣಿಸ್ತಾ ಇರುತ್ತೆ. ಸಮುದ್ರದ ತಟದಲ್ಲಿ ಹೋಗಿ ಸೂರ್ಯ ಮುಳುಗ್ತಾ ಇರೋದನ್ನ ನೀವೇನಾದ್ರೂ ಸನ್ ಸೆಟ್ ಆಗೋದನ್ನ ನೋಡಿದ್ರೆ ಆ ಸೂರ್ಯನ ಪ್ರಭೆಯಿಂದ ಆ ನೀರು ಕೂಡ ಕಲ್ಲರ ಕಾಣಿಸ್ತಾ ಇರುತ್ತೆ, ನಿಂತಿರೋ ನೆಲ ಕೂಡ ಕಲ್ಲರ ಕಾಣಿಸ್ತಾ ಇರುತ್ತೆ. ಭೂಮಿ ಆಕಾಶವನ್ನು ಒಂದು ಮಾಡ್ತಕ್ಕಂತ ಸುಂದರ ದೃಶ್ಯವನ್ನ ನಾವು ನೋಡ್ಬೋದು. ಇದು ನಿಮ್ ಮನ್ಸೊಳಗಡೆ ಬರುತ್ತೆ, ಗೊತ್ತಾ? ಇದು ನಾವಿದನ್ ಮನ್ಸಲ್ಲೇ ನೋಡ್ಬೋದು. ಅರುಣ ವರ್ಣವುಳ್ಳ ದೇವಿಯನ್ನ ನಾವು ಮನಸ್ಸಲ್ಲಿ ಆ ರೀತಿ ನೋಡ್ಬೋದು. ಇಡೀ ದೇಹ ಕೆಂಪಗಿರೋ ತರ ಭಾಸ ಆಗತ್ತೆ. ಅಲ್ಲಿ ತಾಯಿಯ ಒಂದು ಪ್ರಭೆ ಮೂಡುತ್ತೆ, ಬಟ್ ತಾಯಿಯೂ ಕೂಡ ಕೆಂಪಾಗಿರುತ್ತೆ. ಕಣ್ಣು, ಕೈಕಾಲ, ಮುಖ, ಹುಟ್ಟಿರೋ ಸೀರೆ, ಒಡವೆ ಎಲ್ಲ ಕೆಂಪಗೆ ಕಾಣಿಸ್ತಿರುತ್ತೆ. ಇದೇ ವರ್ಣನೆಯನ್ನ ಲಲಿತಾ ಸಹಸ್ರನಾಮದಲ್ಲಿ ನೆನ್ಪು ಮಾಡ್ಕೊಳ್ಳಿ. ರಕ್ತವರ್ಣ ಅಂತ ಬಂದಿದೆ. 499ನೇ ನಾಮ ಬರುತ್ತೆ, ರಕ್ತವರ್ಣ, ಮಾಂಸನಿಷ್ಠ. ಅದೆಲ್ಲ ನೆನ್ಪು ಮಾಡ್ಕೊಂಡ್ರ ಯಾಕಲ್ಲಿ ರಕ್ತವರ್ಣ ಅಂದಿದ್ದಾರೆ? ಅಮ್ಮ, ನೀನು ರಕ್ತವರ್ಣದಾಕೆ, ನೀನು ಭಕ್ತರಿಗೆ ಅದೇ ತರ ನೀನ್ ಕೊಡ್ತೀಯ, ನೀನು ದರ್ಶನವನ್ನ ಅರುಣವರ್ಣೆ ಕೊಡ್ತೀಯ. ಯಾವ ರೀತಿ ಅಂದ್ರೆ, ಸಾಯಂಕಾಲ ಸೂರ್ಯ ಮುಳುಗ್ಬೇಕಾದ್ರೆ ಯಾವ ರೀತಿ ಬಣ್ಣ ಭೂಮಿ ಆಕಾಶಗಳನ್ನ ಇಲ್ಲೆಲ್ಲ ಅಲ್ಲ, ಬೆಂಗಳೂರೆಲ್ಲ ನೀವ್ ನೋಡಕ್ ಆಗಲ್ಲ ಅದನ್ನ. ಅದು ಓಪನ್ ಪ್ಲೇಸ್ ಆಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು. ಸೊ ಅಂತ ಕಡೆ ನೀವು ಕನ್ಯಾಕುಮಾರಿ ಎಲ್ಲ ಹೋದಾಗ ತುಂಬಾ ಚೆನ್ನಾಗಿ ವೀಕ್ಷಣೆ ಮಾಡ್ಬೋದು. ಅದಕ್ಕಂತನೆಲ್ಲ ಹೋಗ್ತೀರಾ ಬೆಳಿಗ್ಗೆ ಅಥವಾ ಸಂಜೆ, ಸನ್ಸೆಟ್ ಅಥವಾ ಸನ್ ರೈಸ್ ಟೈಮಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೆಲ್ಲ. ಆ ರೀತಿ ನಮ್ಮ ಮನಸ್ಸೊಳಗಡೆ ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಅಮ್ಮನವರನ್ನ ರಕ್ತವರ್ಣದಲ್ಲಿ ನೋಡೋದಾದ್ರೆ, ನಾವು ಅಮ್ಮನವರನ್ನ ರಕ್ತವರ್ಣದಲ್ಲಿ ನೋಡಲ್ಲ. ಅದನ್ನ ಕೌಲವರು ನೋಡ್ತಾರೆ. ಕೌಲರು ಅಂದ್ರೆ ನಾನು ಹೇಳಿದೀನಿ, ಯಂತ್ರ ಪ್ರಯೋಗ ಮಾಡ್ತಕ್ಕಂಥ ವಾಮಾಚಾರಿಗಳು ತಾಯಿಯನ್ನ ಆ ರೀತಿಯಲ್ಲಿ ಊಹೆ ಮಾಡ್ಕೊಂತಾರೆ. ರಕ್ತವರ್ಣ ಅಥವಾ ಅರುಣವರ್ಣದಲ್ಲಿ ಅವ್ರ ತಾಯಿ ದರ್ಶನವನ್ನ ಮಾಡ್ತಾರೆ. ನಾವು ತಾಯಿ ದರ್ಶನವನ್ನ ಸೌಮ್ಯ ರೂಪದಲ್ಲಿ ಮಾಡ್ತೇವೆ. ದಿವಂ ಸರ್ವಾ ಮುರ್ವಿ ಮರುಣಿ ಮನಿಜ್ಞಾಂ ಸ್ಮರತಿಯ ಅಂತ ಹೇಳ್ತಾರೆ ನೋಡಿ. ಆಗ್ಲೇ ಹೇಳ್ದಾಗೆ ನೀವು ಹೇಗೆ ಬೇಕಾದ್ರೂ ಅಮ್ಮನವ್ರನ್ನ ಕಲ್ಪಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ತರ ತಾಯಿ ಕಾಣಿಸ್ತಾರೆ. ಆದ್ರೂ ಪದೇ ಅಲ್ಲಿ ಅರುಣವರ್ಣನೆ ಅಂತ ಮೆನ್ಷನ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ, ನಿಜಾರುಣ ಪ್ರಭಾ ಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತ ಶ್ಲೋಕ ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಸೂರ್ಯೋದಯವನ್ನ ಒಂದೇ ಒಂದು ಲೈನಲ್ಲಿ ಹೇಳ್ಬಿಟ್ರು. ನಿಜ, ಅರುಣ, ಪ್ರಭಾ, ಪೂರ, ಮಜ್ಜದ್, ಬ್ರಹ್ಮಾಂಡ, ಮಂಡಲ ಹೇಳ್ಬಿಟ್ರು. ಪ್ರತಿನಿತ್ಯ ಅರುಣ ಪ್ರಭೆಯಿಂದ ಇಡೀ ಬ್ರಹ್ಮಾಂಡಕ್ಕೆ ಬೆಳಕನ್ನ ಕೊಡ್ತಾನೆ. ಇಡೀ ಬ್ರಹ್ಮಾಂಡ ಮಂಡಲಗಳಿಗೆ ತನ್ನ ಪ್ರಭೆಯನ್ನ ಕೊಡ್ತಾನೆ ಅಂತ ಸೂರ್ಯೋದಯವನ್ನ ಭಾವದಲ್ಲಿ ಹೇಳ್ಬಿಟ್ರು ಒಂದೇ ಲೈನಲ್ಲಿ ಲಲಿತಾ ಸಹಸ್ರನಾಮದಲ್ಲಿ.
ಆಕಾಶ, ಭೂಮಿ, ನೀರು, ಸಮುದ್ರ ಎಲ್ಲವನ್ನೂ ಕೆಂಪು ಬಣ್ಣ ಆಗ್ತಕ್ಕಂಥ ಸಮಯ ಅಂದ್ರೆ ಅದು ಸಂಜೆಯ ಸಮಯ. ಬೆಳಗಿನ ಸಮಯ ಆದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ. ಅದಕ್ಕೆ ಸಾಯಂಕಾಲದ ದೀಪ ಹಚ್ಚಿ ಗೋಧೂಳಿ ಲಗ್ನ ಶ್ರೇಷ್ಠ, ತಾಯಿ ಬರ್ತಾರೆ ಶುಕ್ರವಾರ, ಮನೆ ಬಾಗ್ಲಿಗೆಲ್ಲ ಒಂಚೂರು ನೀರ್ ಚಿಮುಕ್ಸ್ಬಿಟ್ಟು ಒಂದ್ ದೀಪ ಹಚ್ಬಿಟ್ಟು. ಯಾಕೆ ಅಂದ್ರೆ ಆ ಸಮಯ ಭೂಮಿ ಆಕಾಶಗಳು ಒಂದಾಗ್ತಕ್ಕಂಥ ಸಮಯ. ಯೂನಿವರ್ಸ್ ಅಂತಕ್ಕಂಥದ್ದು, ಈ ವಿಶ್ವ ಅಂತಕ್ಕಂಥದ್ದು, ಜಗತ್ತು ಅಂತಕ್ಕಂಥದ್ದು ಒಂದು ಬಣ್ಣಕ್ಕೆ ತಿರುಗೋದು. ಸರ್, ಇಲ್ಲಿ ಬೆಳಗ್ಗೆ ಇರುತ್ತೆ, ಇನ್ನೊಂದ್ ಕಡೆ ರಾತ್ರಿ ಇರುತ್ತೆ. ನಾವಿರೋದನ್ನ ನಾವು ಕನ್ಸಿಡರ್ ಮಾಡ್ಬೇಕು. ನಾವ್ ಎಲ್ಲಿದ್ದೀವೋ ಅದ್ಯಾವಾಗ ಸಾಯಂಕಾಲ ಆಗುತ್ತೋ ಅಲ್ಲಿ ಮಾಡ್ಬೇಕು. ಕೆಲವೊಂದ್ ಕಡೆ ಇದ್ ನೋಡಕ್ಕೆ ಸಿಗಲ್ಲ, ಅಂದ್ರೆ ನೋಡಕ್ ಸಿಗ್ತಾ ಇದೆ, ಆತರ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಎನ್ವೈರನ್ಮೆಂಟ್ ಅಂದ್ರೆ ನಾವ್ ಅದನ್ನ ಯೂಸ್ ಮಾಡ್ಕೋಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್, ಯಾಕೆ ಇದನ್ನ ಹೇಳಿದ್ರು ಅಂದ್ರೆ, ಈ ಕೆಂಪು ಬಣ್ಣದ ಸಮುದ್ರದಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೀನಿ, ನೀವು ಮುಳುಗೋಗಿದ್ದೀರಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದಾನೆ, ಕೆಂಪು ಬಣ್ಣ. ಆ ಕೆಂಪು ಬಣ್ಣದಿಂದ ನಿಂತಿರೋನೆಲ್ಲ ಆ ಸಮುದ್ರ ಎಲ್ಲ ಕೆಂಪು ಬಣ್ಣಕ್ಕೆ ತಿರುಗ್ಬಿಟ್ಟಿದೆ. ನೀವು ಮುಳುಗ್ತಾ ಇದ್ದೀರಾ ಸಮುದ್ರದಲ್ಲಿ. ಆ ಸಮಯದಲ್ಲಿ ಅರುಣವರ್ಣದ ಶಿವನನ್ನ, ತಾಯಿಯನ್ನ ಯಾರು ಧ್ಯಾನಿಸ್ತಾರೋ, ಯಾರು ಪೂಜಿಸ್ತಾರೋ ಅಂತಹವರಿಗೆ 3 ಲೋಕದ ಸ್ತ್ರೀಯರು ವಶರಾಗ್ತಾರೆ ಅಂತ ಹೇಳ್ತಾರೆ. ಸರ್, ಯಾಕೆ ಸರ್ 3 ಲೋಕ ಸ್ತ್ರೀ ವಶರಾಗ್ಬೇಕು? ನೋಡಿ, 3 ಲೋಕದ ಸ್ತ್ರೀಯರೇ ವಶರಾಗಬೇಕು ಅಂತ ಏನಿಲ್ಲ. ಅದ್ ಬೇರೆ ರೀತಿ ಕೂಡ ಆಗಬಹುದು. ಯಾವ ರೀತಿ? ಕೆಂಪು ಬಣ್ಣದ ಸಮುದ್ರ ಅಥವಾ ಕೆಂಪಾಗೋಯ್ತು ಅಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅತ್ಯಂತ ಕಷ್ಟಕರವಾದಂತಹ ಸಮಯ, ಡಿಫಿಕಲ್ಟ್ ಸಿಚುವೇಶನ್ ಪ್ರತಿಯೊಬ್ರು ಜೀವನದಲ್ಲೂ ಬಂದೇ ಬಂದಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೆಂತ ಸಿಚುವೇಶನ್ ಅಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ, ಒಳಗಡೆ ಬರಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಲ್ಗಕ್ಕಾಗಲ್ಲ, ತಿನ್ನಕ್ಕಾಗಲ್ಲ, ಉಪವಾಸ ಇರಕ್ಕಾಗಲ್ಲ, ಅಳಕ್ಕಾಗಲ್ಲ, ಸುಮ್ನೆ ಇರಕ್ಕಾಗಲ್ಲ, ನಗಕ್ಕಾಗಲ್ಲ, ಯಾರತ್ರ ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಳ್ದೆ ಇರಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಪ್ರತಿಯೊಬ್ಬನಿಗೂ ಬಂದೇ ಬರುತ್ತೆ. ಕ್ರಿಟಿಕಲ್ ಸಿಚುವೇಶನ್. ಅವಾಗಂತೂ ಏನೋ ದಾರಿನೇ ಇಲ್ಲ ನಿಮ್ ಮುಂದೆ. ಹೆಂಗ್ ಹೋದ್ರು ಕೂಡ ಅತ್ತ ದರಿ ಇತ್ತ ಪುಲಿ, ಆ ಕಡೆ ಹೋದ್ರು ಸಿಗಾಕೊಂತೀರ, ಈ ಕಡೆ ಬಂದ್ರು ಸಿಗಾಕೊಂತೀರ. ಇಂಥ ಕಷ್ಟಕರವಾದ ಸಮಯ ಆ ಒಂದು ಸಂಜೆಯ ಕೆಂಪು ಬಣ್ಣ. ಎಲ್ರೂ ಕೈ ಬಿಟ್ಬಿಡ್ತಾರೆ ನಿಮ್ಮನ್ನ. ಮನೆಯವರು ಕೈ ಬಿಟ್ರು, ಫ್ರೆಂಡ್ಸು, ಸಂಬಂಧ ಎಲ್ರೂ ಕೈ ಬಿಟ್ಬಿಟ್ರು ನಿಮ್ಮನ್ನ. ಯಾರು ನಿಮಗ್ ಸಪೋರ್ಟ್ ಮಾಡ್ತಾ ಇಲ್ಲ, ಸುಮ್ನೆ ಒಂಟಿಯಾಗಿ ನಿಂತಿದ್ದೀರಾ. ಕಡೆಗೆ ಹಿಂದೆ ಮುಂದೆ ಎಲ್ಲ ಕಡೆ ಕಷ್ಟ. ಸುಮ್ನೆ ಆಯ್ತು, ಉಪವಾಸ ಇದ್ರು ನೆಮ್ಮದಿಯಾಗಿರೋಣ ಅಂದ್ರೆ ಇರಕ್ ಆಗ್ತಾ ಇಲ್ಲ ನಿಮ್ ಕೈ. ಅದೇ ಸಮುದ್ರ, ಕೆಂಪು ಸಮುದ್ರ, ಮುಳುಗ್ತಾ ಇದ್ದೀರಾ, ಯಾರು ಬರ್ತಾ ಇಲ್ಲ ನಿಮ್ಮನ್ನ ಎತ್ತಕ್ಕೆ, ಯಾರು ಬರ್ತಾ ಇಲ್ಲ. ಇನ್ನೇ ಸ್ವಲ್ಪ ಹೊತ್ತು ಹೋಗ್ಬಿಟ್ರೆ ಮುಳುಗೋದ್ರಿ ನೀವಷ್ಟೇ. ಇನ್ನ ಜೀವನ ಮುಗೀತು, ಇಲ್ಲಿಗೆ ನಂದು ಕಡೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರ ಎಷ್ಟೋ ಜನ ಜೀವನ ಆ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪಾರ್ವತಿ ಪರಮೇಶ್ವರರನ್ನ ಧ್ಯಾನ ಮಾಡ್ಬೇಕು. ಕೆಂಪು ವರ್ಣದಲ್ಲಿ ಅಂದ್ರೆ ರಕ್ತವರ್ಣದಲ್ಲಿ ಉಗ್ರವಾದಂತಹ ರೂಪದಲ್ಲಿ ನಾವು ಅವರನ್ನು ಪ್ರಾರ್ಥನೆ ಮಾಡಿ ನಮ್ಮ ಕಷ್ಟವನ್ನ ನೀಗಿಸಿ ನನ್ನನ್ನ ಈ ಸಮುದ್ರದಿಂದ ಮೇಲಕ್ಕೆ ಅಥವಾ ಈಜಿ ದಡ ಸೇರಕ್ಕೆ ಏನಾದ್ರೂ ಒಂದು ಕಡ್ಡಿನೋ ಅಥವಾ ಒಂದು ಕೋಲೋ ರಂಬೆನೋ ಏನೋ ಒಂದು ಕೊಟ್ಟು ನನ್ನನ್ನ ಈ ದಡ ದಾಟೋ ತರ ಮಾಡ್ಬಿಡಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಹಂಗ್ ಮಾಡ್ಕೊಂಡಾಗ ಎಲ್ರೂ ವಶರಾಗ್ತಾರೆ. ನಮ್ ಸುತ್ತಮುತ್ತ ಇರೋರೆಲ್ಲ ಅಥವಾ ನಮ್ ಕಷ್ಟ ತೀರಿದ್ಮೇಲೆ ಕಡೆಗೆ ಅವರೇ ಎಲ್ರೂ ನಮ್ಮ ಹತ್ರ ಬರ್ತಾರೆ. ಅರ್ಥ ಆಯ್ತಾ ಈಗ? ಜೊತೆಗೆ ತ್ರಸ್ಯಧ್ವನ ಹರಿಣ ಶಾಲೀನ ನಯನಾಹ ಅಂತಾರೆ. ಹರಿಣ ಅಂದ್ರೆ ಜಿಂಕೆ. ನೋಡಿ, ಕಾಡಲ್ಲಿ ಜಿಂಕೆಗಳು ಬೇಯ್ತಾ ಇದೆ, ಕಾಡು ಜಿಂಕೆಗಳ ಗುಂಪು ಮೇಯ್ತಾ ಇದೆ. ಅಚಾನಕ್ ಆಗಿ ದೂರದಿಂದ ಬರ್ತಕ್ಕಂಥ ಒಂದು ಚಿರತೆ ಅಥವಾ ಹುಲಿಯನ್ನ ನೋಡ್ತು ಜಿಂಕೆಗಳ ಗುಂಪು. ಬೆದರಿದ ಕಾಡು ಜಿಂಕೆಗಳು, ಸುಂದರವಾದ ಕಣ್ಣನ್ನು ಹೊಂದಿರತಕ್ಕಂಥ ಜಿಂಕೆಗಳು ಭಯದಲ್ಲಿ ಕಣ್ಣನ್ನ ದೊಡ್ಡದ್ ಮಾಡ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತು. ಕಣ್ಣು ಅದು ನಾರ್ಮಲ್ ಸೈಜ್ ಇರುತ್ತೆ ಜಿಂಕೆದು,
ಅದಕ್ಕೆ ಭಯ ಆಗಿ ಯಾವ್ದಾದ್ರು ಪ್ರಾಣಿ ಅದ್ರ ಮೇಲೆ ಆಕ್ರಮಣ ಮಾಡಕ್ ಬಂದಾಗ ಕಣ್ಣನ್ನ ದೊಡ್ಡ ಮಾಡುತ್ತೆ, ಎಕ್ಸ್ಟೆನ್ಷನ್ ಮಾಡುತ್ತೆ, ಕಣ್ಣನ್ನ ಮಿಟ್ಕ್ಸಲ್ಲ. ಯಾಕೆ ಅಂದ್ರೆ ಅದು ತನ್ನ ಜೀವವನ್ನ ಉಳಿಸ್ಕೋಬೇಕಾಗಿರುತ್ತೆ. ಎಲ್ಲಿ ಓಡ್ತಿದೀನಿ ಅಂತ ಅದು ಕ್ಲಿಯರ್ ಆಗಿ ನೋಡೋ ದೃಷ್ಟಿಯಿಂದ ಕಣ್ಣನ್ನ ದೊಡ್ಡದ್ ಮಾಡುತ್ತೆ, ಕಣ್ಣನ್ನ ಮಿಟಕ್ಸಲ್ಲ. ಆ ಕಣ್ಣು ಆ ಬೆದರ ನೋಟ ಹೊಂದಿರುತ್ತಲ್ಲ, ಆದ್ರೂ ಮನೋಹರವಾಗಿರುತ್ತಂತೆ. ಅಷ್ಟಪ್ಪ ಕಣ್ಬಿಟ್ರು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ, ತುಂಬಾ ಸುಂದರವಾಗಿರುತ್ತೆ ಜಿಂಕೆ ಕಣ್ಣು ಅಂತ. ಅಂತಹ ಬೆದರು ಕಣ್ಣುಗಳ ಹಾಗೆ ತುಂಬಾ ಸುಂದರವಾಗಿರ್ತಕ್ಕಂತ ಕಣ್ಣು ಯಾರಿಗೆ? ಅಪ್ಸರಿಯರಿಗೆ ಅಂತ ಅರ್ಥ. ನೋಡಿ ಇಲ್ಲೆಲ್ಲ ಯಾಕೆ ಹೇಳ್ತಿರೋದು ಅಂದ್ರೆ ಇದನ್ನ ನಮ್ಮ ಜೀವನಕ್ಕೆ ಹೋಲಿಕೆ ಮಾಡ್ಕೊಂತ ಹೋಗ್ಬೇಕು. ನೀವು ತುಂಬಾ ಚೆನ್ನಾಗಿದ್ದೀರಾ, ನೋಡಕ್ ಚೆನ್ನಾಗಿದ್ದೀರಾ, ಹೊರಗಡೆ ಅವ್ರು ಹೇಳ್ತಾರೆ ಅಪ್ಪ ಅವ್ರಿಗೇನ್ ಕಡಿಮೆ, ತುಂಬಾ ಚೆನ್ನಾಗಿದ್ದಾರೆ, ನೋಡು ನಗ್ನಗ್ತಾ ಇದಾರೆ, ಮುಖದಲ್ಲಿ ಏನು ಫೀಲೇ ಇಲ್ಲ. ಬಟ್ ಅದ್ರ ಫೀಲ್ ನಿಮಗ್ ಮಾತ್ರ ಗೊತ್ತಿರುತ್ತೆ. ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ, ಅದನ್ನ ಯಾರ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ ನಿಮ್ಗಷ್ಟೇ. ಹಾಗಂತ ನಿಮಗ್ ಭಯ ಆಗ್ಬಿಟ್ಟಿದೆ ಅನ್ಬಿಟ್ಟು ಎಲ್ರ ಹತ್ರ ಅಳಕ್ ಆಗಲ್ವಲ್ಲ, ಎಲ್ರ ಹತ್ರ ನಿಮ್ ಕಷ್ಟ ತೋಡ್ಕೊಳಕ್ ಆಗಲ್ವಲ್ಲ. ಅವಾಗ ಆ ಜಿಂಕೆ ತರ ಬೆದ್ರಿದ್ರು ಕಣ್ ಸುಂದರವಾಗಿದೆ ಅಂತ ಎಲ್ಲ ಅನ್ಕೊಂತೀವಿ. ಇಲ್ಲಿ ಅಪ್ಸರಿಯರಿಗೆ ಅತ್ಯಂತ ಸುಂದರವಾದ ಕಣ್ಣಿದೆ, ಎಲ್ಲ ಇದೆ. ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಭವಂತ್ಯಸ್ಯ ಸಹೋರಶ್ವ್ಯ ಕತಿ ಕತಿನ ಗೀರ್ವಾಣ ಕಣಿಕಾಹ. ನೋಡಿ, ಶ್ರೀದೇವಿ ಅರುಣವರ್ಣೆ ಅಂತಹ ತಾಯಿಯನ್ನ ಆರಾಧಿಸೋರ್ಗೆ ಊರ್ವಶಿ ಸಮೇತ ಎಲ್ಲ ಅಪ್ಸರಿಯರು ಕೂಡ ವಶರಾಗ್ತಾರೆ. ನಾವೆಲ್ಲ ಕಷ್ಟದಲ್ಲಿದೀವಲ್ಲ, ಕಡೆಗೆ ಯಾರು ನಮ್ ಕೈ ಬಿಟ್ಟಿದಾರೋ ಅಥವಾ ಯಾರೋ ಒಬ್ರು ಬಂದು ನಮ್ ಕಷ್ಟದಲ್ಲಿ ಕೈ ಹಿಡಿದಿರ್ತಾರೆ, ಮುಂದೆ ನಡೆಸ್ತಾರೆ, ಯಾವುದೋ ಒಂದು ದೊಡ್ಡ ವ್ಯಕ್ತಿ ಬರ್ತಾರೆ. ಇಲ್ಲಿ ದೇವಲೋಕದಲ್ಲಿ ರಂಬೆ, ಮೀನಕ ಎಲ್ಲ ಅಪ್ಸರೆಯರು ಪ್ರಸಿದ್ಧವಾಗಿರ್ತಕ್ಕಂಥವ್ರು. ಹಾಗಾಗಿ ನಮ್ಗೆ ಅವ್ರಿಗಿನ್ನ ಸುಂದರವಾಗಿರ್ತಕ್ಕಂಥ ಹೆಣ್ಣುಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಈ ಹೊಗಳಬೇಕಾದ್ರೆ, ತಾಯಿಯ ಸೌಂದರ್ಯವನ್ನ ಹೊಗಳಬೇಕಾದ್ರೆ ಅವರನ್ನೇ ಉದಾಹರಣೆ ಅಥವಾ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ನೋಡಿ, ಎಲ್ಲ ಅಪ್ಸರಿಯರು ಬ್ರಹ್ಮ ಸೃಷ್ಟಿ ಮಾಡಿದ್ರೆ ಊರ್ವಶಿ ಮಾತ್ರ ಶ್ರೀಮನ್ನಾರಾಯಣನ ತೊಡೆಯಿಂದ ಹುಟ್ಟಿದವಳು. ಯಾಕೆ ರಂಬೆ, ಊರ್ವಶಿ, ಮೀನಕಿಯರಲ್ಲಿ ಊರ್ವಶಿಗೆ ಸ್ವಲ್ಪ ಸಪರೇಟ್ ಆಗಿ ಒಂದು ಭಾಗ ಜಾಸ್ತಿನೇ ಕೊಡ್ತಾರೆ, ಊರ್ವಶಿ ಬಗ್ಗೆ ಮೆನ್ಷನ್ ಮಾಡ್ತಾರೆ ಅಂದ್ರೆ ಅವಳ ಸಾಧಕನಲ್ಲಿ ಮೋಹ ಆಗ್ಬಿಟ್ರೆ ಬೇರೆ ಎಲ್ರೂ ಹೋಲಿಸ್ಕೊಂಡಂಗೆ. ಹಾಗಾಗಿ ಊರ್ವಶಿಗೆ ಮಹತ್ವ ಹೆಚ್ಚು. ಗೀರ್ವಾಣ ಗಣಿಕ ಅಂದ್ರೆ ದೇವಲೋಕದ ಅಪ್ಸರಿಯರು ಅಂತ ಅರ್ಥ, ಅನಿಮಿಷರು. ನೋಡಿ, ದೇವಲೋಕದ ಅಪ್ಸರಿಯರು ಕಣ್ಮಿಟ್ಕ್ಸಲ್ಲ ಯಾವತ್ತೂ ಕೂಡ, ಅನಿಮಿಷ ಅರ್ಥ ಮಾಡ್ಕೊಳ್ಳಿ. ಅನಿಮಿಷರು ಅಂದ್ರೆ ಕಣ್ಣು ರೆಪ್ಪೆ ಮಿಟಕ್ಸ್ತವ್ರು. ಮಾನವರು ಕೂಡ ಇದೀವಿ, ಕೆಲವೊಬ್ರು ಮಾನವರಿಗೆ ಒಂದು ಡಿಸೀಸ್ ಇರುತ್ತೆ, ಕಣ್ರೆಪ್ಪೆ ಮಿಟಕ್ಸಲ್ಲ ಅವರು. ಮಿಟಕ್ಸ್ಬೇಕು, ಎಲ್ಲೋ 1 ಕೋಟಿಲಿ ಒಬ್ರು ಮಾತ್ರ ಅಂತವ್ರು ಇರ್ತಾರೆ, ಕಣ್ರೆಪ್ಪೆ ಮಿಟಕ್ಸಲ್ಲ ಅವರು. ಕಣ್ಣೆಲ್ಲ ಕಾಣಿಸುತ್ತೆ ಬಟ್ ಮಿಟಕ್ಸಲ್ಲ. ಆದ್ರೆ ಅವರಿಗೆ ಕಣ್ಣಿನ ಆಯುಷ್ಯ ಕಡಿಮೆ ಇರುತ್ತೆ. ಯಾರು ಕಣ್ಣನ್ನ ಪದೇ ಪದೇ ಮಿಟಕ್ಸಲ್ವೋ ಅವ್ರ ಕಣ್ಣಿನ ಆಯುಷ್ಯ ಕಡಿಮೆ, ಯಾಕೆಂದ್ರೆ ಮಿಟಕ್ಸ್ಬೇಕಾಗತ್ತೆ. ಇಲ್ಲಿ ದೇವಲೋಕದ ಅಪ್ಸರಿಯರ ಕಣ್ಣು ಮಿಟಕ್ಸಲ್ಲ. ಅಂತವರ ಸ್ಥಿತಿ ಚಂಚಲ ಆಗ್ತಾರೆ ಅವರು. ಕಣ್ಣು ರೆಪ್ಪೆಯನ್ನ ಮಿಟಕ್ಸ್ತಾ ಇರೋರು ಚಂಚಲರಾಗ್ತಾರೆ, ಮೋಹ ಪರವಶರಾಗ್ತಾರೆ. ಹಾಗಾಗಿ ಅಪ್ಸರಿಯರ ಕಣ್ಣನ್ನ ಚಂಚಲ ನೇತ್ರ ಅಂತ ಕರಿತೀವಿ. ಈ ಚಂಚಲ ನೇತ್ರದವರು, ಇಷ್ಟೆಲ್ಲಾ ಸುಂದರವಾಗಿರೋರು, ಅವ್ರಿಗೂ ಹೊಟ್ಟೆ ಕಿಚ್ಚು. ಎಲ್ರು ಬೇಜಾರು ಮಾಡ್ಕೊಂತ ಇದ್ದಾರೆ. ಯಾಕೆ ಅಂದ್ರೆ ಆ ಉಮಾ ಅಥವಾ ಪಾರ್ವತಿಗೆ ಅಥವಾ ಜಗನ್ಮಾತೆಗೆ ಇರ್ತಕ್ಕಂಥ ಸೌಂದರ್ಯ ನಮಗ್ ಯಾಕಿಲ್ಲ ಅಂತ. ಇದ್ರ ಅರ್ಥ ಏನ್ ಗೊತ್ತಾ? ನಮ್ಮ ಹತ್ರ ಎಷ್ಟೇ ಇದ್ರು ಇನ್ನೊಬ್ರು ನೋಡಿ ನಾವು ಹಂಗಿರ್ಬೇಕಿತ್ತು ಅನ್ಕೊಳಕ್ ಬಿಡಲ್ಲ. ಅದು ಮನುಷ್ಯ ಧರ್ಮ, ಜಾತಿ ಅಥವಾ ಗುಣ. ಎಲ್ಲ ಕೊಟ್ಟಿದ್ದಾರೆ, ಆದ್ರೂ ಇಲ್ಲ ಇನ್ನೊಂಚೂರು ಬೇಕಾಗಿತ್ತು ನನಗೆ. ಎಲ್ಲ ಹೊಗಳ್ತಾ ಇದ್ದಾರೆ ಬೇರೆಯವರೆಲ್ಲ, ಅಪ್ಪ ಎಷ್ಟ್ ಚೆನ್ನಾಗಿದಾರಪ್ಪ, ಎಷ್ಟ್ ಚೆನ್ನಾಗಿ ಮಾತಾಡ್ತಾರಪ್ಪ, ಎಷ್ಟ್ ಚೆನ್ನಾಗಿ ಓದಿದಾರಪ್ಪ, ಇನ್ನಿಷ್ಟ್ ಚೆನ್ನಾಗಿರ್ಬೇಕಪ್ಪ ಅಂತ. ಆದ್ರೆ ನಿಮ್ಗ್ ಒಳಗಡೆ ಫೀಲು, ಅವ್ರ ತರ ನಾನು ಇಲ್ವೇ, ಇವ್ರ ತರ ನಾನು ಇಲ್ವೇ
ಇವೆ ಅಂತ ನಿಮ್ಗೊಂದು ಸಂಕಟ ಬೇರೆ ಆಗ್ತಾ ಇದೆ. ಇಲ್ಲಿ ಅಪ್ಸರೆಯರು ಮಾಡ್ತಿರೋದು ಅದೇನೆ. ಆಲ್ರೆಡಿ ತುಂಬಾ ಸುಂದರವಾಗಿದ್ದಾರೆ, ಆದ್ರೆ ಅವ್ರಿಗೆ ಅನಿಸ್ತಿದೆ, ಏನಂತ ಅನಿಸ್ತಿದೆ, ದೇವಿಯಷ್ಟು ಸುಂದರತ್ವ ನನಗ್ ಬಂದಿಲ್ವಲ್ಲ. ಯಾಕಂದ್ರೆ ದೇವತೆಗಳು ಕೂಡ ಕಣ್ಣನ್ನ ಮಿಟಕ್ಸಲ್ಲ, ಆದ್ರೆ ಮಿಟಕ್ಸ್ತಾರೆ ಸ್ವಾಭಾವಿಕ ಸಂದರ್ಭದಲ್ಲಿ, ವಿಶೇಷದ ಸಂದರ್ಭದಲ್ಲಿ. ದೇವತೆಗಳು ಕೂಡ ಕಣ್ಣನ್ನ ಎಂದೂ ಮಿಟಕ್ಸಲಾರರು. ಯಾಕೆ ಅಂದ್ರೆ ಆ ಮಿಟುಕು ಕಣ್ಣನ್ ಏನಾದ್ರೂ ಹೇಳಿದ್ದೇನೆ ಲಲಿತಾ ಸಹಸ್ರನಾಮದಲ್ಲಿ, ಒಂದೇ ಒಂದು ಕ್ಷಣ ರೆಪ್ಪೆ ಬಡ್ದು ಬಿಟ್ರೆ ಸಾಕು ಪ್ರಳಯ ಆಗೋಗುತ್ತೆ ಜಗತ್ತು ಅಂತ. ಹಾಗಾಗಿ ತಾಯಿ ಸದಾಕಾಲ ಕಣ್ಣನ್ನ ಬಿಟ್ಕೊಂಡಿರ್ತಾರೆ ಅಂತ ಹೇಳಿದ್ದೆ. ಹಾಗೆ ಯಾವ ದೇವತೆ ಅಥವಾ ಅಪ್ಸರೆಯರು ಕೂಡ ಕಣ್ಣನ್ನ ಮಿಟಕ್ಸೋದಿಲ್ಲ, ವಿಶೇಷ ಸಂದರ್ಭಗಳಲ್ಲಿ ಮಿಟಕ್ಸ್ತಾರೆ. ನಾನು ಆ ಮೀನಾಕ್ಷಿ ಶಂಕರಾಚಾರ್ಯ ಕತೆ ಹೇಳ್ಬೇಕಾದ್ರೆ ತಾಯಿ ಒಂದ್ಸಲ ಕಣ್ಮಿಟ್ಕ್ಸಿ ಸುಂದರೇಶ್ವರನ್ ಕಡೆ ನೋಡ್ತಾರೆ, ಏನಾಯ್ತಪ್ಪ ಅಂತ, ಏನಾಗಿದೆ ಇಲ್ಲಿ ಈ ತರ ಆಗೋಯ್ತಲ್ಲ ಅಂತ. ಸೊ ವಿಶೇಷ ಸಂದರ್ಭದಲ್ಲಿ ಮಿಟಕ್ಸ್ತಾರೆ, ಆದ್ರೆ ಯಾವಾಗ್ಲೂ ಮಿಟಕ್ಸಲ್ಲ. ಇದನ್ನ ಕಾಳಿದಾಸ ತನ್ನ ಕಾವ್ಯದಲ್ಲೂ ಕೂಡ ಬರೀತಾರೆ. ಗುರುಂ ನೇತ್ರ ಸಹಸ್ರೇಣ ಬೋಧಯಾಮಾಸ ವಾಸವಃ ಅಂತ ಬರೀತಾರೆ. ಜೊತೆಗೆ ಅಮರಕೋಶದಲ್ಲಿ ಊರ್ವಶಿ ಮುಖಾಹ ಅಂತ ಊರ್ವಶಿ ಬಗ್ಗೆ ಹೇಳ್ತಾರೆ. ಊರ್ವಶಿನ ಅತ್ಯಂತ ನೀಚವಾಗಿ ವರ್ಣಿಸ್ತಾರೆ. ಈ ಶ್ಲೋಕದಲ್ಲಿ ದೇವಿಯನ್ನ ಕಾಮರಾಜಕೂಟದಲ್ಲಿ ಯಾಕೆ ಕೆಂಪು ಬಣ್ಣದಲ್ಲಿ ನೋಡ್ಬೇಕು ಅಂದ್ರೆ, ಕಾಮರಾಜಕೂಟದಲ್ಲಿ ಆತರ ತಾಯಿಯನ್ನ ಇಮ್ಯಾಜಿನ್ ಮಾಡ್ಕೊಂಡು ನಾವು ಧ್ಯಾನಿಸಿದಾಗ ಶಕ್ತಿ ದೊರಕುತ್ತೆ, ವಶೀಕರಣಕ್ಕೋಸ್ಕರ ಸ್ಪೆಷಲ್ ಆಗಿ. ಇದನ್ನಾಗ್ಲೇ ಹೇಳಿದೆ ನಾನು, ಕೌಲ ಮಾರ್ಗದವ್ರು ತುಂಬಾ ಇದನ್ನ ಬಳಸ್ತಾರೆ, ನಾವು ಬಳಸಲ್ಲ ಅಷ್ಟೇ, ತುಂಬಾ ಕಡಿಮೆ. ಯಾಕೆ ಅಂದ್ರೆ ತಾಯಿಯನ್ನ ಕೆಂಪು ಬಣ್ಣದಲ್ಲಿ ನಾವು ನೋಡಲ್ಲ. ಆ ಕೆಂಪು ಅಂದಿದ ತಕ್ಷಣ ಒಳ್ಳೇದು ನಾನು ಹೇಳಿದೀನಿ, ಆದ್ರೆ ಪೂರ್ತಿ ಇಡೀ ಜಗತ್ತೇ, ಇಡೀ ಯೂನಿವರ್ಸೇ ಕೆಂಪಾಗಿ ನೋಡ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಪೂರ್ವಾಭಿಮುಖವಾಗಿ, ಅಥವಾ ನೀವಾದ್ರೂ ಸರಿನೇ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಚಂದಾವರೆ ಅಥವಾ ಕೆಂಪು ಗುಲಾಬಿಗಳಿಂದ ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಅರ್ಚನೆಯನ್ನ ಮಾಡಿ, ಹರಿದ್ರಾನ್ನ ಅಂದ್ರೆ ಏನು, ಅರ್ಶನ ಕಳ್ಸಿದ್ದನ್ನ ಚಿತ್ರಾನ್ನ ಆಗುತ್ತೆ. ಸೊ ಪಾಯಸ ಅಥವಾ ಹಾಲು ಹಣ್ಣನ್ನ 45 ದಿನಗಳ ಕಾಲ 1000 ಬಾರಿ ಜಪ ಮಾಡ್ತಾರೆ. ನೀವು ಮಾಡ್ಬೋದು. ಯಾಕೆ ಅಂದ್ರೆ ಸಕಲ ಪ್ರಾಣಿಗಳ ವಶೀಕರಣಕ್ಕಾಗಿ. ನೋಡಿ, ನಮ್ಮಲ್ಲಿ ಆನೆ ಮರ್ದನ, ಗಜಮರ್ದನ, ಕರಿಮರ್ದನ ಅಂತೆಲ್ಲ ಇತ್ತು ಅವಾಗ. ಈಗೆಲ್ಲ ಮಾವುತರು ಇದಾರೆ, ಸೊ ಮಾವುತರು ಟ್ರೈನಿಂಗ್ ಕೊಡ್ತಾರೆ. ಬಟ್ ಆಗ ಏನಿಲ್ಲ, ಒಬ್ಬ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ಅವನು ಅದನ್ನ ಮಲಗಿಸ್ಬಿಡೋನು ಆನೆನ. ರಾಜರಿಗೆಲ್ಲ ಆನೆ ಬೇಕಾಗಿತ್ತಲ್ಲ, ಮಲಗಿಸ್ಬಿಟ್ಟು ಅವ್ನು ಹೇಳ್ದಂಗ್ ಕೇಳಂಗ್ ಮಾಡ್ಬಿಟ್ಟಿರೋರು. ಅದ್ ಹೇಗ್ ಮಾಡ್ತಿದ್ರು ಅಂದ್ರೆ ವಶೀಕರಣ ತಂತ್ರ, ಸಕಲ ಪ್ರಾಣಿ ವಶೀಕರಣ ತಂತ್ರವನ್ನ ಉಪಯೋಗ ಮಾಡಿ ಎಂತಹ ದೊಡ್ಡ ಪ್ರಾಣಿ ಆದ್ರೂ ಕೂಡ ಅದನ್ನ ಪಳಗಿಸ್ಬಿಡ್ತಾ ಇದ್ರು. ಹುಲಿ, ಚಿರತೆ, ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆನೆ, ಒಂಟೆ, ಕುದುರೆ, ಈ ರೀತಿ ಎಲ್ಲ ಪ್ರಾಣಿಗಳನ್ನ ಅವ್ರು ಮಾಡ್ತಾ ಇದ್ರು ಈ ವಿದ್ಯೆಯಿಂದ. ಆಯ್ತಾ? ಅದಕ್ಕೆ ನಮಃ ಮಯ, ಅದು ಕಾಮದೇವಾಯ ಅಂತಾನೆ ಬೀಜಾಕ್ಷರಿ. ನಮಃ ಕಾಮದೇವಾಯ ಕ್ಲೀಂ 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 ಅಂತಕ್ಕಂಥ ಬೀಜಾಕ್ಷರಿ ಇದಕ್ಕೆ. ಅದನ್ನ ಒಂದು ನೀವು ರಂಗೋಲಿ ಬರೀತೀರಲ್ಲ, ಸ್ವಸ್ತಿಕ್ ರಂಗೋಲಿ, ಹಿಂಗ್ ಟ್ರಯಾಂಗಲ್, ಅದ್ರ ಮಧ್ಯೆ ಒಂದು ಟ್ರಯಾಂಗಲ್ ಬರ್ದು ಆ ಖಾಲಿ ಜಾಗದಲ್ಲೆಲ್ಲ ಬರೆದ್ಬಿಟ್ಟು ಅವ್ರು ಆರಾಧನೆ ಮಾಡ್ತಾರೆ. ಒಂದು ರಂಗೋಲಿ ಬಿಟ್ಟು ಮಂಡ್ಲ ಹಾಕಿ ಆ ಮಂಡ್ಲ ಸುತ್ತ ಬೀಜಾಕ್ಷರಿ ಮಂತ್ರ ಬರ್ದು ಮಧ್ಯೆ ಒಂದ್ ಕಳಸ ಇಟ್ಬಿಟ್ಟು ಆಮೇಲೆ ಎಲ್ಲ ಆದ್ಮೇಲೆ ಆ ನೀರನ್ನ ಅದಕ್ಕೆ ಪ್ರೋಕ್ಷಣೆ ಮಾಡಿ, ಯಾವ ಪ್ರಾಣಿಗೆ ವಶೀಕರಣ ಮಾಡ್ಕೋಬೇಕು ಅದಕ್ಕೆ ಪ್ರೋಕ್ಷಣೆ ಮಾಡಿ ಅದನ್ನ ವಶೀಕರಣ ವಿದ್ಯೆಯನ್ನು ಫಾಲೋ ಮಾಡ್ತಾರೆ. ಹಾಗಾದ್ರೆ ನಾವು ಓದ್ಕೊಳಂಗಿಲ್ವಾ ಗುರುಗಳೇ ಈ ಶ್ಲೋಕ? ಮತ್ ಯಾಕೆ ಕೊಟ್ರು? ಯಾವುದನ್ನು ಸುಮ್ನೆ ಕೊಟ್ಟಿಲ್ಲ. ನಾನು ಆಗ್ಲೇ ಹೇಳ್ದೆ, ನಮಗ್ ಬೇರೆ ಏನೂ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದೇನು, ನಮಗೆ ನಮ್ಮ ಕಷ್ಟದಿಂದ ತಾಯಿ ಪಾರ್ ಮಾಡ್ಬೇಕು. ನಾವು ಈ ಕೆಂಪು ಸಮುದ್ರದಲ್ಲಿ ನಿಂತ್ಬಿಟ್ಟಿರ್ತೀವಿ, ಕಷ್ಟ ಅನ್ನೋ ಕೆಂಪು ಸಮುದ್ರದಲ್ಲಿ ನಿಂತಿರ್ತೀವಿ. ಆ ಕೆಂಪು ಸಮುದ್ರದಿಂದ ಪಾರ್ ಮಾಡಕ್ಕೆ ಯಾರು ಬರಲ್ಲ, ಭಯ. ಯಾರಾದ್ರೂ ಬರ್ತಾರೆ ಅಂದ್ರೆ ಅದು ಜಗನ್ಮಾತೆ. ಹಾಗಾಗಿ ನಾವು ಆಕೆಯನ್ನು ಉಪಾಸನೆಯನ್ನ ಮಾಡೋಣ, ಆಗ ತಾಯಿ ಕಾಪಾಡ್ತಾಳೆ. ಯಾಕಂದ್ರೆ ಆಕೆಯ ಸೌಂದರ್ಯ ಅಂತದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ತುಂಬಾನೇ ಆ ತಾಯಿ ಸೌಂದರ್ಯದ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ಈ 41ನೇ ಶ್ಲೋಕ ತನಕ ಮಧ್ಯೆ ಮಧ್ಯೆ ಬರುತ್ತೆ. ಆಮೇಲೆ ತಾಯಿಯ ಒಂದು ಶಕ್ತಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು 19ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮತ್ತೆ ತಾಯಿಯ ಸೌಂದರ್ಯವನ್ನ ವರ್ಣಿಸ್ತಾ ಹೋಗ್ತಾರೆ. ಏನು, ರವೀಂದು ಸ್ತನಯುಗಾಂ ತ್ರಿಲೋಕೀಮಪಿ. ನೋಡಿ, ಮತ್ತೆ ರವಿ ಬಂದ. ನೋಡಿ, ಇಲ್ಲಿ ಸೂರ್ಯ ಚಂದ್ರ
ಅಂತಕ್ಕಂಥ, ಈಗ ಹೆಣ್ಣಿಗೆ ಎಲ್ಲಾ ರೀತಿಯ ಭಾಗಗಳು, ಅಂಗಾಂಗಗಳು ಇಂಪಾರ್ಟೆಂಟ್. ಅಮ್ಮನವರ ಸ್ತನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ತನ, ಎದೆಯ ಭಾಗ. ಇಲ್ಲಿ ತಾಯಿಗೂ ಕೂಡ ಸ್ತನ ಇದೆ. ಆಕೆ ಕೂಡ ಹೆಣ್ಣಿನ ರೂಪ. ಅವರಿಂದನೇ ಒಂದು ಹೆಣ್ಣಿನ ತತ್ವ ಕೂಡ ಕ್ರಿಯೇಟ್ ಆಯ್ತು ಅಂತಾನು ಕೂಡ ಹೇಳ್ಬೋದು. 2 ಸ್ತನಗಳು ಸೂರ್ಯ ಚಂದ್ರರಂತೆ. ಸೂರ್ಯ ಚಂದ್ರ ಅಂತಕ್ಕಂಥ ಸ್ತನವನ್ನ ತಾಯಿ ಇಟ್ಕೊಂಡಿದ್ದಾರೆ. ತ್ರಿಲೋಕಿಯನ್ನ ಸ್ತ್ರೀ ಅಂತ ಭಾವಿಸಿರೋದ್ರಿಂದ ಇಲ್ಲಿ ಸ್ತ್ರೀ ಅಂತಾನೆ ಅಮ್ಮನವ್ರನ್ನ ನೋಡ್ಬೇಕು. ಕೆಲವೊಬ್ರು ಯಾರೋ ಪ್ರಶ್ನೆ ಕೇಳಿದ್ರು, ಸರ್ ದೇವ್ರಿಗೆ ಜಾತಿ ಏನೋ ಗಂಡು ಹೆಣ್ಣು ಅಂತ ಇಲ್ವಂತೆ, ಗಂಡು ಹೆಣ್ಣು ಅಂತ ಏನು ಇಲ್ವಂತೆ, ದೇವ್ರು ದೇವರೇ ಅಂತೆ ಅಂತ. ನೋಡಿ, ಅದಕ್ಕೆ ದೇವ್ರು ಹೆಣ್ಣೋ ಗಂಡೋ ಬೇಡ. ನಮಗ್ ಬೇಕಾಗಿರೋದು ತಂದೆ ತಾಯಿ. ಅದೇ ತರ ನಮ್ಮ ತಂದೆ ತಾಯಿನ ಮೀರಿಸ್ತಂತ ತಂದೆ ತಾಯಿ ಇದ್ದಾರೆ, ಅವರೇ ದೇವರು. ಅದಕ್ಕೆ ಸಾಕಷ್ಟು ಪುರಾವೆ ಬೇರೆ ಹೇಳ್ತಾರೆ. ಶಂಕರಾಚಾರ್ಯರು ವರ್ಣಿಸ್ಬೇಕಾದ್ರೆ ಅವರೇ ಹೇಳ್ತಾರೆ, ತಾಯಿಗೆ ಸ್ತನ ಇದೆ. ಆ 2 ಸ್ತನಗಳು, ಒಂದು ಸೂರ್ಯ, ಇಂದು ಚಂದ್ರ. ಅದನ್ನ ಮಾದನ ಪ್ರಯೋಗ ಧ್ಯಾನ ವಿಧಾನ ಅಂತ ಕರಿತೀವಿ ನಾವು. ನೋಡಿ, ಸನತ್ ಕುಮಾರರು ವರ್ಣಿಸ್ತಾರೆ ಹೇಗೆ ಅಂದ್ರೆ, ಮುಖವನ್ನ ಬಿಂದು ರೂಪವನ್ನಾಗಿ ಸಂಕಲ್ಪ ಮಾಡಿಕೊಂಡು, ತಾಯಿ ಮುಖ ಅದೊಂದು ಚುಕ್ಕೆ. ನೀವು ಶ್ರೀಚಕ್ರ ಪೂಜೆ ಮಾಡ್ತಿದ್ದೀರ, ಕೆಲವೊಬ್ರು ಮಾಡದೇ ಇರೋರು ಸುಮ್ನೆ ಕೇಳಿಸ್ಕೊಳ್ಳಿ. ಅಲ್ಲಿ ತಾಯಿನ ರೂಪಿಸ್ಕೊಡಿ ಅಂತೀವಿ. ಎಷ್ಟೋ ಜನಕ್ಕೆ ಹೆಂಗ್ ರೂಪಿಸ್ಕೋಬೇಕು ಅಂತ ಗೊತ್ತಿಲ್ಲ ಶ್ರೀಚಕ್ರ ಪೂಜೆ ಮಾಡೋರ್ಗೆ. ನೋಡಿ, ಮೇಲಿರ್ತಕ್ಕಂಥ ಬಿಂದು ಏನಿದೆ, ಟಿಪ್ ಏನಿದೆ, ಆ ಮೇಖಲದ್ದು, ಅದು ತಾಯಿ ಮುಖ. ಅರ್ಥ ಆಯ್ತಾ? ಆ ಮುಖವನ್ನ ಬಿಂದು ರೂಪವನ್ನ ಮುಖವನ್ನಾಗಿ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು, ಕೆಳಗಡೆ ಇರ್ತಕ್ಕಂಥ ಕುಚದ್ವಯವನ್ನ ಮತ್ತೆ ಶುರುವಾಗುತ್ತಲ್ಲ, ಆ ಅಧೋಮುಖ ಮಾಡ್ಕೊಂಡ್ರೆ ಅಲ್ಲಿ ತಾಯಿಯ ಭುಜ, ಹೊಟ್ಟೆ ಭಾಗ, ಪದ್ಮಾಸನ ಹಾಕೊಂಡು ತಾಯಿ ಕೂತಿರೋ ತರ ಅನ್ಕೋಬೇಕು. ಮತ್ತೆ ಇನ್ನು ಕೆಳಗಡೆ ಭಾಗವನ್ನ ಶಿವ ಅಂತ ಅನ್ಕೋಬೇಕು. ಅಂದ್ರೆ ಶಿವಶಕ್ತಿಯರ ಸಮ್ಮಿಲನ ಭಾಗ ಮುಂದೆ ಇರ್ತಕ್ಕಂಥದ್ದೇ, 2 ಸೇರೋ ಭಾಗ ಅದು. ಮೇಲಿನ ಭಾಗ, ಕೆಳಗಡೆನ ಭಾಗ ಶಿವ ಮತ್ತೆ ಶಕ್ತಿ ಅಂತ ಆಲ್ರೆಡಿ ಹೇಳಿದೀನಿ. ಸೊ ಶಿವ ಶಕ್ತಿಯರು ಕೂತಿದ್ದಾರೆ ಅಂತ ನೀವ್ ಅನ್ಕೋಬೇಕು. ಅರ್ಥ ಆಯ್ತಲ್ಲ? ಈ ಶ್ಲೋಕದಲ್ಲಿ ಪಂಚಮ ಯೋಗ ರಹಸ್ಯದ ಬಗ್ಗೆ ಹೇಳ್ತಾರೆ. ಏನು ಪಂಚಮ ಯೋಗ ರಹಸ್ಯ ಅಂದ್ರೆ, ಕುಂಡಲಿನಿ ಶಕ್ತಿ ಪರಶಿವನ್ ಜೊತೆ ಸಂಯೋಗ ಹೊಂದೋದು ಅಂತ ಅರ್ಥ. ಆಯ್ತಾ? ಅಂದ್ರೆ ಈ ಶ್ಲೋಕದಲ್ಲಿ ಹೇಳಿರೋದು ನೋಡಿ, ಒಂದು ಮಗು ಅಥವಾ ಒಂದು ಜನರೇಷನ್ ಹುಟ್ಟಬೇಕಾದ್ರೆ, ನಿಮ್ಮಿಂದ ಒಂದು ಸಂತತಿ ಆಗ್ಬೇಕು ಅಂದ್ರೆ ಹೆಣ್ಣು ಗಂಡಿನ ಸಂಯೋಗ ಬೇಕೇ ಬೇಕು. ಒಂದು ಹೆಣ್ಣು ಗಂಡಿನ ಮಿಲನ ಬೇಕು. ಆ ಮಿಲನ ಕಾರ್ಯದಿಂದ ಜಗತ್ತು ಅಂತಕ್ಕಂಥದ್ದು ಇದೇ ತರ ಮುಂದುವರಿತಾ ಇರುತ್ತೆ. ಅದು ಪ್ರಾಣಿಯಾದ್ರೂ ಆಗಿರ್ಬೋದು, ಮನುಷ್ಯರಾದ್ರೂ ಆಗಿರ್ಬೋದು, ಸಕಲ ಜೀವ ಚರಾಚರಗಳಾದ್ರೂ ಆಗಿರ್ಬೋದು. ಪ್ರಾಪಂಚಿಕವಾಗಿ ಇಲ್ಲಿ ನಾವು ಯಾವ ರೀತಿ ಈ ಪ್ರಪಂಚ ಅಥವಾ ಈ ಜಗತ್ತು ಅಂತಕ್ಕಂಥದ್ದು ಮುಂದುವರಿತಾ ಇದೆ ಅನ್ನೋದನ್ನ ಈ ತಿಳ್ಕೋಬಹುದು. ಮುಖಂ ಬಿಂದುಂ ಕೃತ್ವ ಅಂತ ಹೇಳ್ತಾರೆ ನೋಡಿ. ಕಾಶ್ಮೀರ, ನೇಪಾಳ, ಕನ್ಯಾಕುಮಾರಿ, ಶಂಕರಾಚಾರ್ಯರು ಭಾರತ ದೇಶವನ್ನ ಮೊದಲು ಭೂಪಟವನ್ನ ನೋಡ್ತಾರೆ. ಆ ಭೂಪಟ ನೋಡಿದಾಗ ಶಂಕರಾಚಾರ್ಯರಿಗೆ ಆಶ್ಚರ್ಯ ಆಗತ್ತೆ. ಕಾಶ್ಮೀರ, ನೇಪಾಳ, ಕನ್ಯಾಕುಮಾರಿ ಪ್ರದೇಶಗಳನ್ನ ತ್ರಿಕೋಣ ಅಂತ ಅನ್ಕೊಂತಾರೆ. ಟ್ರಯಾಂಗಲ್, ತ್ರಿಕೋಣ. ಈ ಕಾಶಿಯನ್ನ ಬಿಂದುವಾಗಿ ಭಾವಿಸ್ತಾರೆ. ಕಾಶಿ ಇದೆಯಲ್ಲ, ಇವತ್ತು ಕಾಶಿಗೆಲ್ಲ ಹೋಗಿದ್ದೀರಾ? ಅದು ಬಿಂದು. ತ್ರಿವಿದ್ಯಾ ಸ್ವರೂಪದಲ್ಲಿ 2ನೇ ಮಂತ್ರ ಭಾಗವನ್ನ ಧ್ಯಾನ ಮಾಡ್ತಾ ಅವರು ಸರ್ವಸಿದ್ಧಿಗಳನ್ನ ವಶಪಡಿಸ್ಕೊಂತಾರೆ. ಆಮೇಲೆ 3 ಲೋಕವನ್ನ ಅವರು ಮೆಚ್ಚೋ ತರ ಶ್ಲೋಕವನ್ನ ರಚನೆ ಮಾಡ್ತಾ ಹೋಗ್ತಾರೆ. ಇನ್ನೂ ತುಂಬಾ ವಿಚಾರ ಬರುತ್ತೆ, ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ ಅಂತ ಹೇಳ್ತಾ ಇಲ್ಲ. ನೋಡಿ, 5 ಸ್ಥಾನಗಳಲ್ಲಿ ಪಂಚಬಾಣ ಬೀಜ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲೂ 5 ಸ್ಥಾನ, ದೇಹದಲ್ಲಿ 5 ಸ್ಥಾನ ನೋಡಿ. ಮುಖದಲ್ಲಿ 2, ಭುಜದಲ್ಲಿ, ಯೋನಿ ಮಧ್ಯದಲ್ಲಿ, ಕುಚಗಳಲ್ಲಿ, ಮತ್ತೆ ಕ್ರಮವಾಗಿ. ಇಷ್ಟೆಲ್ಲ ಬೇಡ ಅಂದ್ರೆ ಸಿಂಪಲ್ ಬೀಜಾಕ್ಷರಿ ಮಂತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದ್ರಾಂ, ದ್ರೀಂ, ಕ್ಲೀಂ, ಬ್ಲೂಂ, ಸಹ. ಇದು 5 ಪಂಚಬಾಣ ಬೀಜಗಳು. ಇದು ಕಾಮ ಬೀಜ ಪ್ರಯೋಗ ಸಮಯದಲ್ಲಿ ಮಾಡ್ತಕ್ಕಂಥದ್ದು.
ಅಂದ್ರೆ ಒಂದು ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ, ಅರ್ಥ ಆಯ್ತಾ? ಒಂದು ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ ನೋಡಿ, ಎಲ್ಲದಕ್ಕೂ ನಿಯಮ ಅನ್ನೋದು ಇರುತ್ತೆ. ಎಲ್ಲದಕ್ಕೂ ನಿಯಮ ಅನ್ನೋದು ಇರುತ್ತೆ. ನಮ್ ಕಡೆ ಒಂದು ಶಾಸ್ತ್ರ ಮಾಡ್ಬೇಕು ಅಂತ ಕೂಡ ಪುರೋಹಿತರನ್ನ ಕೇಳ್ಕೊಂಡ್ ಬರ್ತೀವಿ, ಟೈಮ್ ಚೆನ್ನಾಗಿದ್ಯಾ ಅಂತ. ಎಷ್ಟ್ ಚೆನ್ನಾಗಿ ಇದೆಲ್ಲರೂ ಮಾಡಿರ್ತೀರ, 90% ಮಾಡಿರ್ತೀವಿ ಈಗಿನ ಕಾಲ. ಆಗಿನ ಕಾಲದವ್ರು ಹಾಗೆ ಜನರಲ್ ಆಗಿ ನೋಡಿ ಒಂದ್ ಒಳ್ಳೆ ದಿನ ಅವರೇ ಇದ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಒಂದು ಮುಂದಿನ ಪೀಳಿಗೆ ಹುಟ್ಟಬೇಕಾದ್ರೆ, ಭೂಮಿ ಮೇಲೆ ಜನ್ಮ ತಾಳ್ಬೇಕಾದ್ರೆ ಅದು ಒಳ್ಳೆ ರೀತಿ ಸದ್ಗುಣ ಸಂಪನ್ನ ಆಗಿರ್ಬೇಕಲ್ವಾ? ಪೂರ್ಣ ಪ್ರಮಾಣದಲ್ಲಿ ಅದು ಆರೋಗ್ಯದಿಂದ ಕೂಡಿರ್ಬೇಕಲ್ವಾ? 27 ನಕ್ಷತ್ರ ಕೊಟ್ಟಿರೋರು, ಈ 12 ರಾಶಿ ಕೊಟ್ಟಿರೋದೆಲ್ಲ ದೇವ್ರ ನಿರ್ಣಯ. ಕೆಲವೊಂದನ್ನ ಕೆಟ್ಟದ್ದು ಅಂತ ಕರಿತೀವಿ, ಕೆಲವೊಂದನ್ನ ಒಳ್ಳೇದು ಅಂತ ಕರಿತೀವಿ. ಆದ್ರೆ ಯಾವ್ದು ಕೆಟ್ಟದ್ದು ಅಲ್ಲ, ಯಾವ್ದು ಒಳ್ಳೇದು ಅಲ್ಲ. ಯಾಕಂದ್ರೆ ಎಲ್ಲ ದೇವ್ರು ಮಾಡಿರೋದೆ. ಅದ್ ಯಾಕೆ ಮಾಡ್ದ ಅಂದ್ರೆ 27 ನಕ್ಷತ್ರ ಎಲ್ಲ ಒಂದೇ ಮಹಾ ನಕ್ಷತ್ರದಲ್ಲೇ ಹುಟ್ಟುಬಿಟ್ರೆ, ಎಲ್ಲಾ ಗ್ರಹಗಳು ಸ್ವಕ್ಷೇತ್ರದಲ್ಲಿ ಇರ್ಬೇಕಾದ್ರೆ ಮಗು ಜನನ ಆಗ್ಬಿಟ್ರೆ ಈ ಸೃಷ್ಟಿ ಕಾರ್ಯ ಹೆಂಗ್ ನಡೆಯುತ್ತೆ? ಒಳ್ಳೆಯವರು ಇರ್ಬೇಕು, ಕೆಟ್ಟವರು ಇರ್ಬೇಕು, ಸುಳ್ಳೇಳೋರು ಇರ್ಬೇಕು, ಮೋಸ ಮಾಡೋರು ಇರ್ಬೇಕು, ವಂಚನೆ ಮಾಡೋರು ಇರ್ಬೇಕು. ಅವಾಗ್ಲೇ ನಾವು ಕಲಿಯೋದು ಪಾಠನ ಜೀವನದಲ್ಲಿ. ನಾನೀಗ ಮೋಸ ಮಾಡ್ಬಿಟ್ಟೆ ನಿಮ್ಗೆಲ್ಲ, ನಿಮ್ ಹತ್ರ ಹಣ ತಗೊಂಡ್ ಪೂಜೆ ಮಾಡ್ತೀನಿ ಅಂತ ಮೋಸ ಮಾಡ್ಬಿಟ್ಟೆ. ನೆಕ್ಸ್ಟ್ ಸಲ ಇನ್ನೊಬ್ರು ಪೂಜೆ ಮಾಡ್ತೀನಿ ಹಣ ಕೊಡಿ ಅಂತ ಕೇಳಿದಾಗ ಎಚ್ಚರಿಕೆಯಿಂದ ಇರ್ತೀರಾ ಅಲ್ವಾ? ಸುಮ್ನಿರಪ್ಪ, ಅವ್ರು ಯಾರೋ ಮೋಸ ಮಾಡ್ಬಿಟ್ರು, ಈ ಸಲ ಆತರ ಆಗದ್ ಬೇಡ. ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಲೋಕದಲ್ಲಿ ಎಲ್ಲವೂ ಇದ್ದೇ ಇರುತ್ತೆ. ಅದ್ರಲ್ಲಿ ನೀವು ಕೂಡ ಒಬ್ರೆ, ನಿಮಗ್ ನೀವು ಒಳ್ಳೆಯವರೇ, ಆದ್ರೆ ಬೇರೆಯವ್ರು ನೀವು ಕೆಟ್ಟವರು. ಇದು ಜಗತ್ತಿನ ಮಹಾಸತ್ಯ. ಏನ್ ಗೊತ್ತಾ? ನಾನ್ ಕಣ್ಮುಚ್ಕೊಂಡು ಯೋಚನೆ ಮಾಡ್ಕೊಂಡ್ರೆ ನಾನು ಒಳ್ಳೆಯವನೇ, ಆದ್ರೆ ನನ್ ಪಕ್ಕದಲ್ಲಿ ಇರೋರು ನಾನು ಕೆಟ್ಟವನಾಗಿರ್ತೀನಿ, ಅವ್ರು ನಂಗೆ ತೋರ್ಸ್ಕೊಳಲ್ಲ. ಬಟ್ ತೋರ್ಸ್ಕೊಂಡ್ರು ಏನು ಮಾಡಕ್ ಆಗಲ್ಲ. ಹಾಗೆ ಒಳ್ಳೆಯವ್ರಿಗೆ ಒಳ್ಳೆಯವರಾಗಿರ್ತೀವಿ, ಕೆಟ್ಟವ್ರಿಗೆ ಕೆಟ್ಟವರಾಗ್ತೀವಿ. ಜೀವನವನ್ನ ಕಷ್ಟ, ಸುಖ, ನೋವು, ನಲಿವು ಅನ್ಕೊಂಡ್ ಮುಂದುವರಿಸ್ತಾ ಇರ್ತೀವಿ, ಇಷ್ಟೇ. ಅದಕ್ಕಾಗಿ ಆ ಸೃಷ್ಟಿಕಾರಿ ಆಗಬೇಕಾದ್ರೆ ಕಾಮರಾಜ ಕೂಟ ಆ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ, ಯಾಕೆ ಒಳ್ಳೆ ಸಮಯ ನೋಡಿ ನಾವು ಶಾಸ್ತ್ರಗಳನ್ನ ಮಾಡ್ಬೇಕು ಅಂದ್ರೆ, ಮುಂದೆ ಆಗ್ತಕ್ಕಂತ ಅಥವಾ ಏನೋ ಪ್ರಾಬ್ಲಮ್ಸ್ ನ ಅಥವಾ ಏನೋ ಒಂದು ಕಷ್ಟವನ್ನ ನಿವಾರಣೆಗೋಸ್ಕರ ಅದನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ಶಿವ ಇದ್ದಾನೆ, ಹೆಣ್ಣಿನ ತರ ಕಾಣಿಸ್ತಾನೆ, ಮುಖಾರವಿಂದ ಸ್ವಲ್ಪ ಹೆಣ್ಮಕ್ಳು ನೋಡ್ದಂಗ ಆಗ್ತಾ ಇದೆ. ಆದ್ರೆ ಕೆಳಗಡೆ ಇರೋ ಸ್ತನಯುಗ್ಮ ನೋಡಿದ್ಮೇಲೆ ಗೊತ್ತಾಯ್ತು ಅದು ತಾಯಿ ಅಂತ. ಮೇಲ್ಗಡೆ ಶಿವ ಕಾಣಿಸ್ತಾ ಇದ್ದಾನೆ, ಕೆಳಗಡೆ ತಾಯಿ ಕಾಣಿಸ್ತಾ ಇದ್ದಾರೆ. ಇದೆರಡೂ ನೋಡಿದಾಗ ಗೊತ್ತಾಯ್ತು ಹೆಣ್ಣು ಗಂಡು ಇಬ್ರು ಸಮ್ಮಿಲನ ಇದೆ ಅಲ್ಲಿ. ಅಂದ್ರೆ ಶಿವ ಪಾರ್ವತಿಯರ ಸಮ್ಮಿಲನ ಇದೆ. ಯಾರು ಧ್ಯಾನ ಮಾಡ್ತಾರೋ ನಿನ್ನ ಈ ತರ, ಆಗ ಹೆಣ್ಣಿನ ಮನಸ್ಸಿನಲ್ಲಿ ಕರತಕ್ಕಂತ ವಿಕಾರವನ್ನ ದೂರ ಮಾಡ್ತೀಯ, ಹೆಣ್ಣಿಗೆ ಪ್ರಭೆಯನ್ನ ಕೊಡ್ತೀಯ, ಗಂಡಿಗೆ ಶಕ್ತಿಯನ್ನ ಕೊಡ್ತೀಯ. ಅವರ ಇಬ್ಬರಿಂದ ಅವರಿಬ್ಬರ ಜೀವಾಮೃತ ಸೇರಿ ಯೋನಿ ಒಳಗಡೆ ಸೇರಿ ಜನನ ಸ್ಥಾನ ಆಗತ್ತೆ. ಆ ಜನನ ಸ್ಥಾನದ ಪ್ರಭಾವದಿಂದ ಹೆಣ್ಣು ಸ್ತನವನ್ನ ಅಥವಾ ಕುಂಭವನ್ನ ತುಂಬಿಕೊಂತಾಳೆ. ಆ ಕುಂಭದಲ್ಲಿ ಇರ್ತಕ್ಕಂಥದ್ದು ಮಗುವಿಗೆ ಹಾಲನ್ನ ಉಣಿಸ್ತಕ್ಕಂಥ ಸ್ತನ ಸೂರ್ಯ ಚಂದ್ರರ ತರ. ಬಲಗಡೆ ಸೂರ್ಯನ ಪ್ರಭೆ ಕೊಡಿಸ್ತೀರಾ, ಎಡಗಡೆ ಚಂದ್ರನ ಪ್ರಭೆಯನ್ನ ಕೊಡಿಸ್ತೀರಾ. ಇದು ಕಲ್ಪನೆಯ ಲೋಕಗಳನ್ನು ವಶಪಡಿಸ್ತಕ್ಕಂತ ಸಾಮರ್ಥ್ಯ ಕಲ್ಪನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅರ್ಥ ಮಾಡ್ಕೊಂಡ್ರೆ. ಕೇಳಕ್ಕೆ ಅಯ್ಯೋ ಈ ತರ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಆದ್ರೆ ಇದೆಲ್ಲ ಮುಂಚೆನೆ ನಮ್ಗೆ ಇದೇ ನಮ್ ಸತ್ಯ. ಡಾಕ್ಟರ್ ಹತ್ರ ಹೋಗ್ತೀವಿ ಕೌನ್ಸಿಲಿಂಗ್ಗೆ, ಈ ಶ್ಲೋಕಗಳನ್ನೆಲ್ಲ ಯಾವತ್ತು ಕಲೀಲಿಕ್ ಪ್ರಯತ್ನ ಪಡ್ಲೇ ಇಲ್ಲ. ವಾಟ್ ಈಸ್ ದ ಬೆಸ್ಟ್ ಟೈಮ್? ಯಾವಾಗಿದೆ ಡಾಕ್ಟ್ರೆ? ತುಂಬಾ ಒಳ್ಳೆ ಸಮಯ, ಈಗ ಅನ್ಕೊಂಡಿದೀವಿ ನಾವು ಅಂತೆಲ್ಲ. ಆದ್ರೆ ಅದ್ ನೀವು ಎಷ್ಟು ದಡ್ಡ ಕೆಲಸ ಮಾಡ್ತೀರಾ ಅಂದ್ರೆ ಹೋಗದ್ ತಪ್ಪಲ್ಲ, ಹೋಗಿ ಪರವಾಗಿಲ್ಲ. ಆದ್ರೆ ಒಂದು ಎಜುಕೇಟೆಡ್ ಆಗಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವಿಚಾರವನ್ನ ತೆಗೆದು ನೋಡಿ. ಸಾಕಷ್ಟು ವಿಚಾರ ಕೊಟ್ಟಿರ್ತಾರೆ. ಅಂದ್ರೆ ಅದು ಓದೋಷ್ಟು ಪೇಶನ್ಸ್ ನಮ್ಗಿರ್ಬೇಕು ಅಷ್ಟೇ. ಆ ಜ್ಞಾನವನ್ನ ತಿಳ್ಕೊಳೋಷ್ಟು ಪೇಶನ್ಸ್ ನಮ್ಗಿರ್ಬೇಕು ಅಷ್ಟೇ. ಈ ಕ್ಲಾಸ್ ಎಂಡಿಂಗ್ ಅಲ್ಲಿ ಒಂದು ಬುಕ್ ಹೇಳ್ತೀನಿ, ಇಂಟ್ರೆಸ್ಟೆಡ್ ಇರೋ ತಗೊಂಡ್ ನೋಡ್ಬೋದು, ಅದನ್ನ ಓದ್ಬೋದು. ಅರ್ಥ ಆಯ್ತಾ? ಸೊ ಅದನ್ನ
ಕೆಲವೊಬ್ರು ಅಸ್ಟ್ರಾಲಜರ್ಸ್ ಓದ್ತಾರೆ, ಕೆಲವೊಬ್ರು ಈವನ್ ಡಾಕ್ಟರ್ಸ್ ಆಲ್ಸೋ ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ಈ ಪೇಷಂಟ್ಸ್ ಅವ್ರ ಹತ್ರ ಹೋಗ್ಬೇಕಾದ್ರೆ ಯಾವಾಗ್ಲೂ ಮೆಡಿಕಲ್ ಟರ್ಮಿನಾಲಜಿಲೇ ಕೊಡಕ್ಕಾಗಲ್ಲ ಎಲ್ಲ ಆನ್ಸರ್ಸ್ ನ. ಇನ್ ಜನರಲ್ ಕೊಡ್ಬೇಕಾಗುತ್ತೆ, ನಿಮ್ಮ ಮನಸ್ಸಿನ ಒಳಗಡೆ ಇಳ್ದು ಉತ್ತರ ಕೊಡ್ಬೇಕಾಗುತ್ತೆ. ಹಾಗಾಗಿ ಅದೊಂದು ಬುಕ್ ಇದೆ, ತುಂಬಾ ಸ್ಪೆಷಲ್ ಅಂಡ್ ತುಂಬಾ ಸೀಕ್ರೆಟ್, ಯಾರು ಹೇಳಲ್ಲ. ಬಟ್ ನಾನು ಹೇಳ್ತೀನಿ ಆ ಬುಕ್ ಯಾವ್ದು ಅಂತ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನ ತಗೊಂಡು ನೀವು ಓದ್ಬೇಕಾದ್ರೆ, ಆಯ್ತಾ? ಸೊ ನೀವ್ ಯಾರಿಗಾದ್ರೂ ಬೇಕಾದ್ರೆ ಸಜೆಷನ್ಸ್ ಕೂಡ ಮಾಡ್ಬೋದು. ಈ ಶ್ಲೋಕದಲ್ಲಿ ಅರ್ಧನಾರೀಶ್ವರ ರೂಪದ ಧ್ಯಾನದ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಏನು? ಅರ್ಧನಾರೀಶ್ವರ ರೂಪದ ಧ್ಯಾನ ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳಿದೀನಿ, ವಶಿನಿ ದೇವತೆಗಳು ಹೇಳಿದೀನಿ, ಕಾಮೇಶ್ವರಿಯರು ಎಲ್ಲರ ಬಗ್ಗೆ ಹೇಳಿದೀನಿ. ಅದನ್ನೇ ಇಲ್ಲಿ ಧ್ಯಾನ ಮಾಡ್ಕೊಂಡ್ಬಿಟ್ರೆ ಮುಗೀತು. ಸುಮ್ನೆ ಇಷ್ಟೆಲ್ಲ ಮಾಡೋದ್ ಬೇಡ, ಧ್ಯಾನ ಮಾಡ್ಕೊಂಡ್ರೆ ಆಗತ್ತೆ. ಶಿವನ ಪಟ್ಟದ ರಾಣಿಯೇ, ಯಾರು ಸಾಧಕ ಇರ್ತಾನೆ, ಸ್ತ್ರೀನ ವಶ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ, ಅಥವಾ ಪುರುಷನನ್ನ ವಶ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ, ಆಗ ಅವ್ನ್ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಸರಳ. ಶ್ರೀಚಕ್ರದ ಮಧ್ಯೆ ಇರ್ತಕ್ಕಂಥ ಬಿಂದುವಿನ ಸ್ಥಾನದಲ್ಲಿ ನಿನ್ ಮುಖ ಇದೆ ಅಂತ ಅನ್ಕೋಬೇಕು. ಅದ್ ನಿನ್ ಮುಖ ಅಂತ ಅನ್ಕೋಬೇಕು, ತಾಯಿ ಮುಖ ಅಂತ ಅನ್ಕೋಬೇಕು. ನಿನ್ ಕೆಳಗಡೆ ಇರ್ತಕ್ಕಂಥ ಸ್ತನವನ್ನ ಯುಗ ಅಂತ ಅನ್ಕೋಬೇಕು. ಆ ಸ್ತನದ ಕೆಳಗಡೆ ಇರ್ತಕ್ಕಂಥ ತ್ರಿಕೋನದಲ್ಲಿ ಅವನ ಮನಸ್ಸನ್ನ ಕೇಂದ್ರೀಕರಿಸಿ ಧ್ಯಾನ ಮಾಡಿದ್ರೆ ಆದಷ್ಟು ಬೇಗ ಸ್ತ್ರೀನ ವಶಪಡಿಸ್ಕೋಬಹುದು, ಅಥವಾ ಯಾರನ್ನ ಬೇಕಾದ್ರೆ ಮೋಹ ಆಗ್ಬೋದು ಅಂತ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಕೆಲವೊಂದು ಶ್ಲೋಕಗಳನ್ನ ನೀವು ಒಂಚೂರು ಅರ್ಥ ಮಾಡ್ಕೊಂಡ್ರೆ ಚಂದವಾಗಿರುತ್ತೆ, ಆಯ್ತಾ? ಯಾಕಂದ್ರೆ ಯಾರು ಚಿಕ್ಕ ಮಕ್ಳಿಲ್ಲ ಅಂಡ್ ಯಾರು ಕೂಡ ಅಸಹ್ಯ ಕೂಡ ಪಡ್ಕೋಬೇಕಾಗಿಲ್ಲ. ದಿನನಿತ್ಯ ಲೋಕದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ತುಂಬಾ ಸಿಂಪಲ್ ಆಗಿ ಹೇಳು ಅಂದ್ರೆ, ಅಮ್ಮ ನಿನ್ ಮುಖ ಬಿಂದು ಅಂತ ಭಾವಿಸ್ಕೊಂಡು ಕೆಳಗಡೆ ಇರ್ತಕ್ಕಂಥ ವಕ್ಷೋರುಹವನ ಶಕ್ತಿ ಅಂತ ಅನ್ಕೊಂಡು ಕಾಮರಾಜ ಬೀಜವನ್ನ ಯಾರು ಧ್ಯಾನಿಸ್ತಾನೋ ಅಂತವ್ರಿಗೆ ನೀನ್ ಎಲ್ಲವನ್ನ ಕೊಡ್ತೀಯಾ. ಯಾಕಂದ್ರೆ ರವಿ ಶಶಿ ಅಂತ ಯಾಕೆ ಸ್ಥಾನಕ್ಕೆ ಹೆಸರಿಟ್ಟಿರೋದು ಅಂದ್ರೆ, 3 ಲೋಕಗಳನ್ನು ಮೋಹಗೊಳಿಸೋರು ಅವರು. ಸಕಲ ದುಷ್ಟ ಜೀವಿಗಳನ್ನ ನಮ್ಮ ವಶವಾಗಿಸ್ಕೋತಂತ ಶಕ್ತಿಯನ್ನ ಅವರು ನಮ್ಗೆ ಪ್ರಸಾದಿಸ್ತಾರೆ ನಿನ್ ಮೂಲಕ. ನಿನ್ಗೆ ನಮಸ್ಕಾರ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಅದನ್ನ ಮುಗಿಸ್ಬೋದು. ಆದ್ರೆ ಆ ಒಳಗಡೆ ಇರ್ತಕ್ಕಂಥ ಅರ್ಥವನ್ನ ನಾವು ಮಾಡ್ಕೊಂಡಾಗ ಇನ್ನೂ ಕೂಡ ಅದು ಸುಂದರವಾಗಿರ್ತದೆ. ಅರ್ಥ ಆಯ್ತಾ? ಅಂದ್ರೆ ಸಮಸ್ತ ರಾಜ, ರಾಕ್ಷಸ, ಮೃಗ, ಸ್ತ್ರೀ, ಪುರುಷ ವಶೀಕರಣಕ್ಕೋಸ್ಕರ ಇದನ್ನ ನೀವು ಜಪ ಮಾಡ್ಬೋದು 25 ದಿವಸ. ಅಪ್ಪ ಇದು ತುಂಬಾ ಕಡಿಮೆ ಇದೆ ನಿಮ್ಗೆ, ತುಂಬಾ ಈಸಿ ಟಾಸ್ಕ್. 25 ದಿವಸ 200 ಸಲ ಹೇಳ್ಕೊಂಡ್ರೆ ಸಾಕು. ದಿನಕ್ಕೆ 200 ಟೈಮ್. ಹೆಣ್ಮಕ್ಳು ಮಾಡ್ಕೋಬಹುದು ಇದನ್ನ. ಗಂಡಿನ ಮನೇಲಿ ಮಾತೇ ಕೇಳಲ್ಲ, ಎಷ್ಟ್ ಹೇಳಿದ್ರು ಕೇಳಲ್ಲ ಪಾಪ. ಏನೋ ಅವ್ರವ್ರದ್ದು ಇರುತ್ತೆ. ಸೊ ಹಂಗ ಏನ್ ಮಾಡ್ಬೇಕು ಗುರುಗಳೇ, ಇವ್ರ ಮಾತೇ ಕೇಳಲ್ಲ ಅಂತ. ಸೊ ಮೊನ್ನೆ ಯಾರೊಬ್ರು ಫೋನ್ ಮಾಡಿದ್ರು, ಟ್ಯಾಬ್ಲೆಟ್ ಹಾಕೊಟ್ಬಿಡ್ಲೆ ಗುರುಗಳೇ ಹಾಲ್ ಒಳಗಡೆ. ಸೊ ಅವಾಗ ನನ್ ಮಾತ್ ಕೇಳ್ತಾರೆ, ಆ ತರದ್ ಯಾವ್ದಾದ್ರು ಮೆಡಿಸಿನ್ ಗೊತ್ತಿದ್ಯಾ ಅಂತ. ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು, ಆಯ್ತಾ? ನಾನು ಆಲ್ರೆಡಿ ಹೇಳಿದ್ದೀನಿ, ಒಬ್ರು ಬದ್ಲಾಗ್ತಿಲ್ಲ ಅಂದ್ರೆ ಅವ್ರನ್ನ ಬಿಟ್ಬಿಡಿ, ನೀವ್ ಬದ್ಲಾಗಿ, ಆಯ್ತಾ? ನಿಮ್ಗೆ ಹೇಗ್ ಬೇಕೋ ಹಾಗಿರಿ ಅಂತ. ಇದನ್ನು ಕೂಡ ಅವ್ರು ಪ್ರಯತ್ನ ಪಡ್ಬೋದು. ಉತ್ತರಾಭಿಮುಖವಾಗಿ ಕೂತ್ಕೊಂಡು 25 ದಿವಸ ದಿನಕ್ಕೆ 200 ಸಲ ಶ್ಲೋಕವನ್ನ ಜಪ ಮಾಡ್ಕೋಬಹುದು. ಯಾವ ಶ್ಲೋಕ? ಶ್ಲೋಕ ನಂಬರ್ 19ನೇ ಶ್ಲೋಕವನ್ನ ಮಾಡ್ಕೋಬಹುದು. ಹಾಲು, ಜೇನುತುಪ್ಪ, ಬಾಳೆಹಣ್ಣನ್ನ ನೈವೇದ್ಯವಾಗಿಟ್ಟು ಮಾಡ್ಕೊಂಡ್ರೆ ಅಂತವ್ರಿಗೆ ಆಗತ್ತೆ. ಹ್ರೀಂಕಾರ ಬೀಜಾಕ್ಷರಿ ಮಂತ್ರ, ಕೇವಲ ಹ್ರೀಂ 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 ಅಂತ ಹೇಳ್ಕೊಂಡು ನೀವು ಇದನ್ನ ಪಠಣ ಕೂಡ ಮಾಡಬಹುದು. ಅರ್ಥ ಆಯ್ತಾ? ಆಯ್ತು. ಮುಂದೆ 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕಿರಂತಿ ಮಂಗೇಭ್ಯ ಕಿರಣ ನಿಕುರುಂಬಾಮೃತರ ಸಂಬಂಧ. ಗಾರುಡ ಪ್ರಯೋಗದ ಬಗ್ಗೆ ಬರುತ್ತಿಲ್ಲಿ. ಗರುಡ ಗೊತ್ತು ಸರ್, ಯಾವ್ದು ಸರ್ ಇದು ಗಾರುಡ? ನೋಡಿ, ಗರುಡಕ್ಕೂ ಗಾರುಡಕ್ಕೂ ವ್ಯತ್ಯಾಸ ಇದೆ. ತುಂಬಾ ರೀತಿಯ ಸರ್ ಇದೆಲ್ಲ ನಿಜನಾ? ಒಂದು ಡೌಟು, ಕೆಲವೊಬ್ರು ಅನ್ಕೊಂತವ್ರು, ಸರ್ ಏನೇನೋ ಆ ವಿದ್ಯೆ ಈ ವಿದ್ಯೆ ಅಂತ ನಾನು ಫಿಲ್ಮ್ ಅಲ್ಲಿ ಮಾತ್ರ ನೋಡಿದ್ದೆ, ಯಾರೋ ಹೇಳದ್ ಕೇಳಿದ್ದೆ, ನೀವೆಲ್ಲ ಹೇಳ್ತಾ ಇದ್ರಲ್ಲ ಇದು ನಿಜವಾಗ್ಲೂ ಇದ್ಯಾ? ಹೌದು ಇದೆ, ಆದ್ರೆ ಅದ್ ನಿಮ್ ತನಕ ಬರೋದು ಇಲ್ಲ ಅಂಡ್ ಅದ್ ನಮಗ್ ಬೇಡವೂ ಬೇಡ. ಆದ್ರೆ ಅದ್ರದ್ದು ಕಾನ್ಸೆಪ್ಟ್ ಏನು, ಮೂಲ ಏನು ಅಂತ ಮಾತ್ರ ನೀವು ತಿಳ್ಕೊಳ್ಳಿ ಸಾಕು. ನೋಡಿ, ಗಾರುಡ ವಿದ್ಯೆ ಪ್ರಯೋಗ 6 ತಿಂಗಳು ಪ್ರಯೋಗ. ಅದು ಕಠಿಣ ಸಾಧನೆ, 6 ಮಂತ್ ಮಾಡ್ಬೇಕು. ಅಷ್ಟೇನಾ?
ಗಾರುಡ ಪ್ರಯೋಗ ಯಾಕೆ ಮಾಡೋದು ಅಂದ್ರೆ ಗರುಡನಂತ ತೀಕ್ಷ್ಣವಾದ ದೃಷ್ಟಿಯಿಂದ ಲೋಕವನ್ನ ವಶಪಡಿಸ್ಕೊಳ್ಲಿಕ್ಕೆ ಅಥವಾ ವ್ಯಕ್ತಿಯನ್ನ ವಶಪಡಿಸ್ಕೊಳ್ಲಿಕ್ಕೆ ಗಾರುಡ ಪ್ರಯೋಗವನ್ನ ನಾವು ಬಳಸ್ತೇವೆ. ಪಕ್ಷಿರಾಜನಾದಂತಹ ಗರುಡಂತರ ಸರ್ಪಗಳ ದರ್ಪವನ್ನ ನಾಶ ಮಾಡ್ಲಿಕ್ಕೆ ಗಾರುಡ ಪ್ರಯೋಗವನ್ನ ಮಾಡ್ತೇವೆ. ಸರ್ಪವನ್ನ ಬಂಧ ಮಾಡಿ ಮಂಡಲದ ಮಧ್ಯೆ ಕೂರಿಸ್ಬಿಟ್ಟು ಅಥವಾ ಈ ಸರ್ಪಕ್ಕೆ ಹೋಗ ಅಂತವ್ರ ಮೇಲೆ ದಾಳಿ ಮಾಡು ಅನ್ನೋದಾಗಿರ್ಬೋದು, ಅಥವಾ ಸರ್ಪದ ವಿಷವನ್ನ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು. ಇದು ಗಾರುಡ ಪ್ರಯೋಗದ ಭಾಗ. ಈ ರೀತಿಯಾಗಿ ಈ ಸರ್ ಹಾಗಾದ್ರೆ ಯಾಕೆ ಸರ್ ಇಲ್ಲಿ ಹೇಳಿದ್ದಾರೆ ಗಾರುಡ ಪ್ರಯೋಗ? ನೋಡಿ, ಗಾರುಡ ಪ್ರಯೋಗದಿಂದ ಕೆಟ್ಟದಾಗ್ಬೇಕು ಅಂತೇನಿಲ್ಲ, ಒಳ್ಳೇದು ಕೂಡ ಆಗುತ್ತೆ. ಸರ್ ಏನು ಒಳ್ಳೇದಾಗುತ್ತೆ ಅಂದ್ರೆ ಸ್ತ್ರೀಯರನ್ನ ವಶಪಡಿಸ್ಕೊಳಕ್ಕೆ, ಜೊತೆಗೆ ದೇವಿಯನ್ನ ಧ್ಯಾನ ಮಾಡಿ ತಾಪ ಜ್ವರಗಳನ್ನ ಹೋಗ್ಲಾಡ್ಸಕ್ಕೆ, ಯಾರು ಕಾಯಿಲೆಗಳಿಂದ ಬಳಲ್ತಿರ್ತಾರೆ, ತುಂಬಾ ದಿನಗಳಿಂದ ನಾನಾ ವಿಧವಾದ ದೇಹ ಕಾಯಿಲೆಗಳಿಂದ ಪೀಡಿತರಾಗಿರ್ತಾರೆ, ಜರ್ಜರಿತ ಆಗಿರ್ತಕ್ಕಂತಾರೆ, ಅಂತವ್ರನ್ನ ಹುಷಾರ್ ಮಾಡಕ್ಕೆ ಗಾರುಡ ಪ್ರಯೋಗವನ್ನ ಬಳಸ್ಬೋದು ನಾವು. ಡಾಕ್ಟರ್ಗೂ ಕೂಡ ಕೆಲವೊಂದ್ಸಲ ಸಾಧ್ಯ ಇಲ್ಲ. ಅಂತ ಟೈಮಲ್ಲಿ ಇದು ಈ ಪ್ರಯೋಗದಿಂದ ನಾವು ವಾಸಿ ಮಾಡ್ಬೋದು. ಮತ್ತೆ ಇನ್ನೊಂದು ಹೇಳ್ತಾರೆ, ಭೈರವ ಮತ್ತು ಯಾಮಳ ಅಂತಕ್ಕಂಥ ತಂತ್ರ. ಇದು ಯಾಕೆ ಅಂದ್ರೆ ಆ ಜ್ಯೋತಿ ರೂಪದ ತರ ನಮ್ಮ ದೇಹದಿಂದ ಪ್ರಕಾಶ ಹೊರಗಡೆ ಹೋಗುತ್ತೆ. ಆ ಹೊರಗಡೆ ಹೋಗೋದ್ ಯಾಕೆ ಬೇಕು? ತಾಯಿ ಕೃಪೆಯಿಂದ. ಅದು ಕಿರಂತಿ ಮಂಗೇಭ್ಯ ಕಿರಣ ನಿಕುರುಂಬಾಮೃತರಸಂ ಅಂದ್ರೆ ಆ ತಾಯಿಯ ಕಿರಣ ಅಮೃತ ಹೊರಗಡೆ ಸೂಸದು. ಅವಾಗ ಗರುಡನಂತೆ ಸರ್ಪ ವಿಷವನ್ನ ಹೋಗಲಾಡ್ಸ್ ಬರುತ್ತೆ. ನೀವು ಯಾವ ವಿಷ ಕಚ್ಬಿಟ್ರೆ, ಯಾರಾದ್ರೂ ಹಾವು ಕಚ್ಚಿದ್ರೆ ಆ ಮಂತ್ರ ಪ್ರಯೋಗ ಮಾಡಿದ ತಕ್ಷಣ ಆ ವ್ಯಕ್ತಿಯ ದೇಹದಿಂದ ವಿಷ ಎಳೆದೋಗುತ್ತೆ. ಇದಕ್ಕೆ ಎಕ್ಸಾಂಪಲ್ ರಾಮಾಯಣ. ಇಂದ್ರಜಿತ್ತು ನಾಗಾಸ್ತ್ರದಿಂದ ರಾಮ ಲಕ್ಷ್ಮಣರನ್ನ ಬಂಧಿಸಿದಾಗ ಗರುನ್ಮಂತನಿಂದ ಮಾತ್ರ ನಾಗಬಂಧ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರಲ್ಲಿರೋರು ಯಾರೋ ಒಬ್ರು. ಗರುಡನಿಂದ ಮಾತ್ರ ಸಾಧ್ಯ, ಯಾಕಂದ್ರೆ ಎಂತ ವಿಷಯಗಳನ್ನು ಬೇಕಾದ್ರೂ ನಿವಾರಣೆ ಮಾಡ್ಕೊಳ್ತಕ್ಕಂಥ ವರ ಅವನಿಗಿದೆ. ಜೊತೆಗೆ ಒಂದ್ ಲೈನ್ ಬರುತ್ತೆ ನೋಡಿ, ಜ್ವರ ಪ್ಲುಷ್ಟಾನ್ ದೃಷ್ಟ್ಯ ಸುಖಯತಿ ಸುಧಾಧಾರ ಸಿರಯ. ಜ್ವರ ಪ್ಲುಷ್ಟಾನ್ ನಮ್ಮ ದೇಹದಲ್ಲಿರ್ತಕ್ಕಂಥ ನಾಡಿಗಳಿಂದ. ಈಗ ನನ್ ಸಾಧಕ ನನ್ ಗಾರುಡ ಮಂತ್ರವನ್ನ ವಶೀಕರಣ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ನನ್ನ ನಾಡಿ ಒಳಗಡೆ ಅದು ಇರುತ್ತೆ, ಆ ಕಲೆ ಇರುತ್ತೆ. ಆಗ ಅಮೃತ ಧಾರಣೆ ಮಾಡ್ಕೊಂಡಂಗಾಯ್ತು, ನಾನೇನೋ ಒಂದ್ ಶಕ್ತಿ ತಗೊಂಡಂಗಾಯ್ತು. ಅವಾಗ ಯಾರು ನನ್ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಬಂದು ತೀವ್ರವಾದ ಜ್ವರದಿಂದ, ಡೆಂಗ್ಯೂನೋ ಯಾವುದೋ ಒಂದು ಜ್ವರ ಬಂದ್ಬಿಟ್ಟಿರುತ್ತೆ, ಆ ರೀತಿಯಾಗಿ ಬಳಲ್ತಿದ್ರೆ ನಾನು ಅವನ ಮೇಲೆ ಕೈ ಇಟ್ಟು ಅವನ ತಲೆ ಮೇಲೆ ಮಂತ್ರವನ್ನ ಪಠಣೆ ಮಾಡಿದಾಗ ದೇಹದ ನಾಡಿಯಿಂದ ಪ್ರವಹಿಸಿ ಜ್ವರ ಪೀಡಿತನ ಜ್ವರ ನಿವಾರಣೆ ಆಗತ್ತೆ. ಜ್ವರ ನಿವಾರಣೆ ಆಗತ್ತೆ. ಜೊತೆಗೆ ಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪೈವ ಅಂತ ಇದೆ. ಹಾರೋ ಅಕ್ಕಿ ಶಕುಂತಾಧಿಪ ಅಂದ್ರೆ ಗರುಡ. ಗರುಡನ ಹೆಸರು ಶಕುಂತಾಧಿಪ ಅಂತ. ಗರುಡನನ್ನ ನಾವು ಶಕುಂತಾಧಿಪ ಅಂತ ಕೂಡ ಕರಿತೀವಿ. ಆ ಗರುಡನ ನೆರಳು ನೆಲದ ಮೇಲೆ ಹರಿದಾಡ್ತಾ ಇರ್ತಕ್ಕಂಥ ಸರ್ಪದ ಮೇಲೆ ಏನಾದ್ರೂ ಬಿದ್ಬಿಟ್ರೆ ಬೈಕ್ಗೆ ಹೋಗಿ ಬಿಲ ಸೇರ್ಕೊಂಡ್ಬಿಡುತ್ತಂತೆ ಹಾವುಗಳೆಲ್ಲ. ಕೇವಲ ಗರುಡ ಅಕ್ಕಿಯ ಹಾರಾಟಕ್ಕೆ ಹೆದರಿ. ಯಾಕಂದ್ರೆ ಗರುಡ ಅಮೃತಕ್ಕೆ ಹಾರುವ ಅಕ್ಕಿ ಅದು. ಅಮೃತ ಎಲ್ಲಿದೆ ಅಂತ ಗರುಡಕ್ ಸೀಕ್ರೆಟ್ ಗೊತ್ತಿರುತ್ತಂತೆ. ಅಮೃತವನ್ನ ಒಯ್ತಕ್ಕಂಥ ಅಕ್ಕಿ, ಜೊತೆಗೆ ಸರ್ಪಗಳ ಮದವನ್ನ ಇಳಿಸ್ತಕ್ಕಂಥ ಹಕ್ಕಿ ಗರುಡ ಪಕ್ಷಿ. ಅಂತ ಗಾರುಡಿ ಮಂತ್ರವನ್ನ, ಗರುಡ ಪಕ್ಷಿಯ ಮಂತ್ರವನ್ನ ಯಾರು ಕಲಿತಾರೋ ಆ ತಾಂತ್ರಿಕನನ್ನು ನಾವು ಗಾರುಡ ಪ್ರಯೋಗ ಅಂತ ಕರಿತೀವಿ. ಏನಂತ ಕರಿತೀವಿ? ಗಾರುಡ ಪ್ರಯೋಗ ಅಂತ ಕರಿತೀವಿ. ನೋಡಿ, ಸಕಲ ಕಿರಣಗಳ ಸಮೂಹದಿಂದ ತಾಯಿ ಆ ಅಮೃತ ಅಥವಾ ಚಂದ್ರಕಲೆಯನ್ನ ಯಾವಾಗ್ಲೂ ಹೊರಡಿಸ್ತಾ ಇರ್ತಾಳೆ. ಅದನ್ನ ನಾವು ಪಡ್ಕೋಬೇಕು. ಪಡ್ಕೋಬೇಕು ಅಂದ್ರೆ ಸುಮ್ನೆ ಬರಲ್ಲ. ಅದಕ್ಕೆ ಅದರದೇ ಆದಂತ ಕ್ರಮಬದ್ಧ ಇದೆ. ಉಪದೇಶ ಪಡಿಬೇಕು, ಯಂತ್ರದಲ್ಲಿ ಬೀಜಾಕ್ಷರವನ್ನ ಬರಿಬೇಕು, ಪೂಜೆ ಮಾಡ್ಬೇಕು, ಅವಾಗ ಸಾಧ್ಯ ಆಗತ್ತೆ. ಹಳ್ಳಿ ಕಡೆ ಹಾವು ಕಚ್ಬಿಟ್ರೆ ಮಂತ್ರ ಹಾಕಿ ವಿಷ ಹೋಗ್ಲಾಡ್ಸ್ತಾರೆ. ಈಗ್ಲೂ ಕೂಡ ಇದಾರೆ. ಆಯ್ತಾ? ನನ್ಗೆ ಗೊತ್ತಿರೋರೇ ಇದಾರೆ, ತುಂಬಾ ಜನ ಇದ್ದಾರೆ. ನಮ್ ಬೆಂಗಳೂರು ಸುತ್ತಮುತ್ತನೇ ಇದ್ದಾರೆ.
ನೀವೇನ್ ಡಾಕ್ಟರ್ ಶಾಪ್ ಹೋಗ್ಬೇಕಾಗಿಲ್ಲ, ಅವ್ರ ಹತ್ರ ಹೋಗ್ಬಿಟ್ರೆ ಇಳಿಸ್ಬಿಡ್ತಾರೆ. ಏನನ್ನ ದೇಹದಲ್ಲಿ ಹತ್ತಿರೋ ಆ ವಿಷವನ್ನ ಇಳಿಸ್ತಾರೆ. 24 ಗಂಟೆ ತಗೊಂತಾರೆ, ಮಂತ್ರ ಹಾಕಿ ಹಾಕಿ ಇಳಿಸ್ತಾರೆ. ಅದ್ ಹೆಂಗ್ ಇಳಿಸಿದ್ರು? ಮೆಡಿಕಲ್ ಅವ್ರ ಚಾಲೆಂಜ್. ಪಾಪ ಸತ್ತೋಗ್ಬಿಡ್ತಾನೆ. ಅವಂಗ ನಾಗರಾವ್ ಕಚ್ಚಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಆಂಟಿವೆನಮ್ ಕೊಡ್ಬೇಕು ಅವ್ರಿಗೆ. ಆಂಟಿವೆನಮ್ ಕೊಡ್ಲಿಲ್ಲ ಅಂದ್ರೆ ಸತ್ತೋಗ್ತಾನೆ. ಬಟ್ ಅವ್ರು ಇಲ್ಲ, ನಾನು ಇಳಿಸ್ತೀನಿ ಅನ್ಬಿಟ್ಟು ಇಳಿಸ್ಬಿಡ್ತಾರೆ. ಹೇಗ್ ಇಳಿಸೋದ್ರು ಅಂದ್ರೆ ಬಿಕಾಸ್ ಆಫ್ ಗಾರುಡ ಮಂತ್ರ ಪ್ರಯೋಗ. ಗ್ರಹಣಾದಿ ಕಾಲದಲ್ಲಿ ಸಿದ್ಧಿಯನ್ನ ಪಡೆದು ಅವ್ರು ಅದನ್ನ ಸಿದ್ಧಿಸ್ಕೊಂಡಿರ್ತಾರೆ. ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ? ಇಲ್ಲಿ ಹೇಳಿಲ್ಲ, ನಾನ್ ನಿಮ್ಗೆ ಹೇಳ್ತಾ ಇರೋದು ಒಳಗಡೆ ಮೂಲ ಅರ್ಥ ಹೇಳ್ತಾ ಇರೋದ್ ನಾನ್ ನಿಮ್ಗೆ. ಇಲ್ಲಿ ಏನ್ ಹೇಳುತ್ತೆ ಶ್ಲೋಕ ಅಂದ್ರೆ, ತಾಯಿ ನಿನ್ನ ಅಂಗಗಳ ಕಿರಣ ರಾಶಿಯಿಂದ ಅಮೃತ ರಸ ಸುರಿಸ್ತಕ್ಕಂಥ ಚಂದ್ರಕಾಂತ ಶಿಲೆ ಏನಾದ್ರೂ ಬಂದ್ಬಿಟ್ರೆ, ಗೊಂಬೆ ತಂದಿಟ್ರು ಜೀವ ಬಂದ್ಬಿಡುತ್ತೆ. ಅದಕ್ಕೆ ಒಂದ್ ಗೊಂಬೆ ತಂದಿಟ್ರು ಜೀವ ಬರುತ್ತೆ. ಅಂಥದ್ರಲ್ಲಿ ಯಾರು ನಿನ್ನನ್ನ ಈ ರೀತಿ ಪೂಜೆ ಮಾಡ್ತಾರೋ ಅವನೇನಾದ್ರೂ ನೋಟ ಬೀರ್ಬಿಟ್ರೆ ಸಾಕು, ಅವನ್ ಕಣ್ಣಿಂದ ನೋಡ್ಬಿಟ್ರೆ ಸಾಕು, ಸರ್ಪಗಳ ಸೊಕ್ಕನ್ನ ಅಡಗಿಸುವ ಗರುಡನಂತೆ ಅಮೃತ ಧಾರೆ ಸುರಿಸ್ಬಿಡ್ತಾರೆ. ಆಮೇಲೆ ಅವ್ನ್ ಯಾರ ತಲೆ ಮೇಲೆ ಕೈ ಇಟ್ರು ಜ್ವರ ಪೀಡಿತ ಬಂದ್ರು ಜ್ವರವನ್ನ ಹೋಗಲಾಡಿಸ್ತಾರೆ. ಅದಕ್ಕೆ ನಿನ್ನ ಲಲಿತಾ ಸಹಸ್ರನಾಮದಲ್ಲಿ ರೋಗ ಪರ್ವತ ದಂಭೋಲಿ ಅಂತ ವರ್ಣಿಸಿರೋದು ಅಂತ ಹೇಳೋ ಶ್ಲೋಕ ಇದು. ನಾನ್ ನಿಮ್ಗಾಗಂದ್ರೆ ಏನು ಅಂತೆಲ್ಲ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ ಅಂತ. ಈ ರೀತಿಯಾಗಿ ಇಂದಿಗೂ ಕೂಡ ನಂಬಬಹುದಾದಂತಹ ನಿದರ್ಶನಗಳಿದೆ. ಆಯ್ತಾ? ಸುಮ್ನೆ ಬರ್ಬೇಡಿ. ಬೇಕಾದ್ರೆ ಯಾರಾದ್ರೂ ಹಾವು ಕಚ್ಚಿದ್ರೆ ಫೋನ್ ಮಾಡಿ, ನಾನು ಹೇಳ್ತೀನಿ ಯಾರು ಹಾವಿನ ವಿಷಯ ಹೇಳಿಸ್ತಾರೆ ಅಂತ. ಆಯ್ತಾ? ನಿಯರ್ ಬೈ ಆಸ್ಪತ್ರೆಗೆ ಹೋಗಿ, ಕೆಲವೊಂದ್ಸಲ ಅವ್ರ ಕೈಲೂ ಆಗದೆ ಇದ್ರೆ ಆಮೇಲೆ ನಾವು ಮಂತ್ರ ಪ್ರಯೋಗವನ್ನ ಮಾಡೋಣ. ಇಲ್ಲ ಈಗ ನಮ್ ಸುತ್ತಮುತ್ತನೇ ಇದ್ರು 5 ನಿಮಿಷಕ್ಕೆ ಅವ್ರು ಸಿಕ್ಬಿಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಹೋಗ್ಬಹುದು. ಆದ್ರೆ ಈಗೆಲ್ಲ ನಮ್ ಜೀವದ ಮೇಲೆ ಆಸೆ, ಯಾರು ಅವ್ರ ಹತ್ರ ಹೋಗಲ್ಲ. ಡಾಕ್ಟರ್ ಮೇಲೆ ಅವರು ನೆಗೆಟಿವ್ ಆದ್ರೂ ಪಾಸಿಟಿವ್ ಆದ್ರೂ ಒಂದ್ ನಂಬಿಕೆ ಉಳಿಸ್ತಾರೆ ಅಂತ. ಈಗ ಯಾರೋ ಮಂತ್ರ ಹಾಕೋರ್ ಹತ್ರ ಹೋಗ್ಬಿಟ್ಟು ಸರಿ ಹೋಗ್ಲಿಲ್ಲ ಅಂದ್ರೆ ಆ ಭಯ ಇರುತ್ತೆ ನಮ್ಗೆ, ಅಲ್ವಾ? ಹಂಗ ನಿಮ್ ಅನುಕೂಲ, ನಾನ್ ಹೇಳಿದ್ದಷ್ಟೇ, ಅದೆಲ್ಲ ಸುಳ್ಳಲ್ಲ. ಈಗ್ಲೂ ಕೂಡ ನಿಜವಾಗ್ಲೂ ಕೂಡ ಗಾರುಡ ಪ್ರಯೋಗ ಮಂತ್ರವನ್ನ ಕಲ್ತಿರ್ತಕ್ಕಂಥ ಸಾಧಕರು ಇದಾರೆ ನಮ್ ಸುತ್ತಮುತ್ತ. ನಾರ್ಮಲ್ ಆಗಿ ಇರ್ತಾರೆ, ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡಿರ್ತಾರೆ, ಅವಶ್ಯಕತೆ ಇದ್ದಾಗ ಮಾತ್ರ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನ್ ಗೊತ್ತಾ ನಿಮ್ಗೆ? ದುಡ್ಡು ತಗೊಳಲ್ಲ. ಯಾರು ಹಣಕ್ಕೋಸ್ಕರ ಮಾಡ್ತಾವನೋ ಅವ್ನು ಫೇಕ್ ಅಂತ ಅನ್ಕೋಬಿಡಿ. ನಿಜವಾಗ್ಲೂ ಯಾರು ಈ ಗರುಡ ಪ್ರಯೋಗ ಇನ್ನೂ ಕೆಲವೊಂದಷ್ಟೆಲ್ಲ ಕಲ್ತಿರ್ತಾರಲ್ಲ ಅವ್ರು ದುಡ್ಡು ತಗೊಳಲ್ಲ. ಯಾಕೆ ಅಂದ್ರೆ ಕಲಿಬೇಕಾದ್ರೆ ಅವ್ರ ಗುರುಗಳು ಹೇಳಿರ್ತಾರೆ, ನೀನ್ ಇದನ್ ಯಾವ್ದಕ್ ಬಳಸ್ತೀಯಾ? ನೀನ್ ಹಣಕ್ಕೆ ಲೋಭಕ್ ಬಳಸೋದಾದ್ರೆ ಈ ಜಾಸ್ತಿ ದಿನ ವಿದ್ಯೆ ನಿನ್ ಹತ್ರ ಉಳಿಯಲ್ಲ. ಅದೇ ಲೋಕ ಕಲ್ಯಾಣಕ್ಕೋಸ್ಕರ ಬಳಸಿದ್ರೆ ನೀನ್ ಸಾಯೋ ತನಕ ಇರುತ್ತೆ ಈ ವಿದ್ಯೆ ನಿನ್ ಜೊತೆ ಅಂತ ಹೇಳಿರ್ತಾರೆ. ಸೊ ಅವರು ನಾನ್ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತೀನಿ, ನಾನು ಹಣದ ಅಪೇಕ್ಷೆಗೋಸ್ಕರ ಮಾಡಲ್ಲ ಅನ್ನೋದಾದ್ರೆ ಅವರು ಹಣಕ್ಕೋಸ್ಕರ ಮಾಡಲ್ಲ, ಉಚಿತವಾಗಿ ಮಾಡ್ತಾರೆ. ಒಬ್ಬ ವ್ಯಕ್ತಿನ ಉಳಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ಹಣ ಇಂಪಾರ್ಟೆಂಟ್ ಆಗಿರಲ್ಲ. ಆಯ್ತಾ? ಕೆಲವೊಬ್ರಿಗೆ ಇನ್ನೂ ಇದೆ, ಅದೆಲ್ಲ ಹೇಳಕ್ ಬೇಡ ನಿಮ್ಗೆ. ಒಟ್ಟಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಶ್ಲೋಕವನ್ನ ನಾನು ಆಲ್ರೆಡಿ ಹೇಳ್ಬಿಟ್ಟಿದೀನಿ. ಸರ್ಪಾದಿ ವಿಷ ಜಂತುಗಳ ವಿಷ ನಿವಾರಣೆಗೆ ಅಥವಾ ವಿಷ ಭಯ ನಿವಾರಣೆಗೆ ನೀವು ಬೇಕಾದ್ರೆ ಜಪ ಮಾಡ್ಕೋಬಹುದು ಇದನ್ನ. ಆಯ್ತಾ? ಹೇಗೆ 45 ದಿವಸ 2000 ದಿನಕ್ಕೆ 2000 ಜಪ ಮಾಡ್ಬೇಕು. ಅಯ್ಯೋ, ಇದೆಲ್ಲ ಮಾಡಿರೋರು ಇದಾರೆ, ಅದಕ್ಕೆ ಅವ್ರಿಗೆಲ್ಲ ಸಿದ್ಧಿ ಆಗಿರೋದು. ಸರಿ, ಎಂತಕ್ಕೋಸ್ಕರ ಅಂದ್ರೆ ವಿಷ ಜಂತು ಅಥವಾ ವಿಷ ಭಯ ಇಲ್ಲದೆ ಇರೋದಕ್ಕೋಸ್ಕರ. ಇದು ಬಿಟ್ಬಿಡಿ, ಇದು ನಿಮ್ಗೆ ಆಗಲ್ಲ. ಇನ್ನೊಂದು ಹೇಳ್ಕೊಡ್ತೀನಿ, ನಿಮ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ದಿನಕ್ಕೆ 25 ದಿವಸ ದಿನಕ್ಕೆ 1000 ಸಲ ಜಪ ಮಾಡಿದ್ರೆ ದೀರ್ಘಕಾಲದ ಜ್ವರ ನಿವಾರಣೆ ಆಗತ್ತೆ, ವಿಷದೋಷ ಅಥವಾ ಜ್ವರ ನಿವಾರಣೆ ಆಗತ್ತೆ. ಇದನ್ನ ಮಾಡ್ಕೋಬಹುದು. ಆಯ್ತಾ? ಏನು ಕ್ಷೀರ ಪಾಯಸ, ಹಣ್ಣುಗಳನ್ನ ಇಟ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ದುರ್ಗಾ ಅಷ್ಟೋತ್ರ ಹೇಳ್ಕೊಂಡು ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿ ಪೂಜೆ ಮಾಡ್ಬೇಕು ಅಮ್ಮನವ್ರನ್ನ. ದುರ್ಗಾ ಅಷ್ಟೋತ್ರ ಹೇಳ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಬಿಲ್ಪತ್ರೆಯಿಂದ ಅರ್ಚನೆಯನ್ನ ಮಾಡಿದ್ದೆ ಆದ್ರೆ ಈ ರೀತಿಯಾದಂತಹ ಒಂದು ಮಂತ್ರಸಿದ್ಧಿ ಅಥವಾ ವಿಶೇಷವಾದಂತಹ ಉಪಯೋಗ ನಿಮ್ಗಾಗತ್ತೆ. ಓಂ ಕ್ಷಿಪಸ್ವಾಹ ಅಂತ ಅದೊಂದು ಬೀಜಾಕ್ಷರಿ ಮಂತ್ರ. ಆಯ್ತಾ? ಓಂ ಕ್ಷಿಪಸ್ವಾಹ ಅಂತ. ಈ ರೀತಿ ಆಗತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಲಹರಿಯ ಕೆಲವೊಂದಷ್ಟು ಸೀಕ್ರೆಟ್ಸ್. ಇವತ್ತಿಗೆ ನಿಲ್ಸೋಣ, ಮಿಕ್ಕಿದ್ದು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದ.